ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಇದೇ ಡಿಸೆಂಬರ್ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳ ಕಾಲಗರ್ಭದಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ, ಇದರ ಮೇಲೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇನ್ನೇನು ಹೊಸ ವರ್ಷ ಬರಲಿಕ್ಕಿದೆ. ನಾವೆಲ್ಲ ಹೊಸ ವರ್ಷದಲ್ಲಿ ಸಾಕಷ್ಟು ಕುತೂಹಲಕಾರಿ ಅಂಶಗಳನ್ನು ಎದುರು ನೋಡ್ತೀವಿ. ಬರೋ ವರ್ಷ 2026ರಲ್ಲಿ ನನಗೆ ಒಳ್ಳೇದಾಗಬೇಕು, ಸಾಕಷ್ಟು ಹಣ ಬರಬೇಕು, ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಮನೆ ಕಟ್ಟಿಸ್ಬೇಕು, ಈ ರೀತಿಯಾದಂತಹ ಕನಸುಗಳು ನನಸಾಗಬೇಕು ಅಂತ ಹೇಳಿ ನೋಡ್ತಾ ಇರ್ತೀವಿ. ಅದಕ್ಕೆ ಈಗ ನಿಮಗೆ ನಾನು ಈ ನ್ಯಾಚುರಲ್ ಆ್ಯಂಬಿಯನ್ಸಲ್ಲಿ ಕೂತಿದ್ದೀನಿ. ಪ್ರತಿ ಸಲದ ಒಂದು ಪ್ರೆಸೆಂಟೇಷನ್ಗಿಂತ ಈ ವಾರದ ವಾರ ಭವಿಷ್ಯ ಭಿನ್ನವಾಗಿದೆ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದಗಡೆ ವೀಕ್ಷಕರೇ, ಹೊಸ ವರ್ಷ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಹೊಸ ವರ್ಷಕ್ಕೆ ಸಂಕಲ್ಪ ಮಾಡಿ ನಮ್ಮ ಲಕ್ಷಾಂತರ ಜನ ಜೀತ್ ಮೀಡಿಯಾ ವಾಹಿನಿಯ ವೀಕ್ಷಕರು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತಾ ಇದ್ದಾರೆ. ನನ್ನ ಹಿಂದಗಡೆ ನೋಡ್ತಾ ಇದ್ದೀರಿ, ಸಾಕ್ಷಾತ್ ಸಾವಿರಾರು ಸಂಖ್ಯೆಯಲ್ಲಿ ಈ ಹೊಸ ವರ್ಷಕ್ಕೆ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಮದಲ್ಲಿ ಇಡಿಸಿದ್ದಾರೆ. ಅದು ಪೂಜೆ ಆಗಲಿಕ್ಕಿದೆ. ಇನ್ನು ಸಾಕಷ್ಟು ಜನ ವಿಶೇಷವಾಗಿ ಹೊಸ ವರ್ಷಕ್ಕೆ ಮುಂಚಿತವಾಗಿಯೇ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಅವರ ಮನೆಗಳಿಗೆ ಶ್ರೀಚಕ್ರ ತೆರಳೋದಕ್ಕೆ ನನ್ನ ಹಿಂದೆ ಸಿದ್ಧವಾಗಿದೆ. ನೀವು ಇನ್ನೂ ತಡ ಮಾಡೋದು ಬೇಡ. ಈಗಲೇ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ. ಕರೆ ಮಾಡೋದು ಬೇಡ, ಕರೆ ಮಾಡಿದರೆ ಸ್ವೀಕಾರ ಮಾಡೋದಿಲ್ಲ. ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ತಗೋತಾರೆ. ಈಗಲೇ ಗುರುಗಳು ಈ ಒಂದು ರಾಶಿ ಭವಿಷ್ಯದ ಕಾರ್ಯಕ್ರಮದಲ್ಲಿ ಹೇಳಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಕಳಿಸ್ಕೊಡಿ, ಹೋಮದಲ್ಲಿಟ್ಟು ಯಾಗದಲ್ಲಿಟ್ಟು ಅಂತ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನೋಡಿ, ಲಕ್ಷಾಂತರ ಜನ ಇಡಿಸಿದ್ದಾರೆ. ಇವುಗಳನ್ನು ನೀವು ಯಾಗದಲ್ಲಿ ಇಡಿಸಿ ಹೊಸ ವರ್ಷ ಬರೋಷ್ಟೊತ್ತಿಗೆ ಜನವರಿ ಆಸ್ಪಾಸಲ್ಲಿ ನೀವು ತರಿಸ್ಕೊಂಡ್ರೆ ಮುಂದೆ ಬರುವಂತಹ 2026 ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಸಾಕಷ್ಟು ಹಣ ಬರುತ್ತೆ, ವ್ಯಾಪಾರ ವೃತ್ತಿ ಸೂಪರ್ ಆಗಿರುತ್ತೆ, ನೀವು ಕೇಳಿದ್ದು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇನ್ನು ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಈ ಥರದ ಸಾಕಷ್ಟು ಸ್ಕ್ರೀನ್ಶಾಟ್ಗಳು ನಮ್ಮ ವೀಕ್ಷಕರಿಂದ ಬಂದಂಥ ಅಭಿಪ್ರಾಯಗಳನ್ನು ತೋರಿಸಿ ಮೇಷರಾಶಿಯನ್ನು ಆರಂಭ ಮಾಡ್ತೀನಿ. ನೋಡಿ, ಇಲ್ಲಿ ತಾವು ನೋಡ್ತಾ ಇರಬಹುದು. ಹೌದು, ನಿಜ, ನಾನು ಇದನ್ನು ನನ್ನ ಮನೆಗೆ ತರಿಸಿದ್ದೀನಿ. ಸತ್ಯ, ತುಂಬ ಸತ್ಯ. ಇದು ಶ್ರೀಚಕ್ರ ತುಂಬ ವರ್ಕೌಟ್ ಆಗಿದೆ, ಅದ್ಭುತವಾಗಿ ನನ್ನ ಜೀವನದಲ್ಲಿ ಪ್ರಗತಿ ತಂದಿದೆ ಅಂಥೇಳಿ ತುಂಬ ಸಂತೋಷದಿಂದ ಈ ವೀಕ್ಷಕರು, ಇವ್ರ ಹೆಸರನ್ನು ಓದ್ತೀನಿ, ಶಿವು DC ಅಂಥೇಳಿ, ಇವರ ಫೋಟೋ ಕೂಡ ಕಾಣಿಸ್ತಾ ಇದೆ. ವೀಕ್ಷಕರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಎಂತೆಂಥ ಚಮತ್ಕಾರಗಳಾಗ್ತಾ ಇದೆ ಅಂತಂದರೆ, ಈಗ ಸ್ಕ್ರೀನ್ ಮೇಲೆ ನಿಮಗೆ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಥ ಕಮೆಂಟ್ಸ್ಗಳು ಬರ್ತಾ ಇದೆ. ನೋಡಿ, ನೀವು ಕೂಡ ತರಿಸ್ಕೊಳ್ಳಿ, ಒಂದು ವರ್ಷದಲ್ಲಿ ಭಾಗ್ಯೋದಯ ಆಗುತ್ತೆ. ವೀಕ್ಷಕರೇ, ಇವತ್ತಿನ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ವೃಶ್ಚಿಕದಲ್ಲಿ, ಬುಧ ವೃಶ್ಚಿಕದಲ್ಲಿಯೇ ರೆಟ್ರೋಗ್ರೇಡ್ ಆಗಿರುವಂಥದ್ದು. ನೋಡಿ, ಮಂಗಳ ಕರ್ಕಾಟಕ, ಚಂದ್ರ ವೃಶ್ಚಿಕ, ಧನು ಮಕರ ಈ ಮುಖಾಂತರ ಸಾಗುವಂಥದ್ದು. ಇನ್ನು ಗುರು, ಶನಿ, ಶುಕ್ರ, ರಾಹು, ಕೇತು ಆದಿಯಾಗಿ ಗ್ರಹ ಸಂಚಾರಗಳನ್ನು ನೋಡಲಿಕ್ಕಾಗಿ ಮೇಷರಾಶಿಯವರಿಗೆ ಡಿಸೆಂಬರ್ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಯಾವೆಲ್ಲ ಒಂದು ಜೀವನದಲ್ಲಿ ಘಟನೆಗಳಾಗತ್ತೆ ಅನ್ನೋದನ್ನು ನೋಡೋಣ. ನಿಮಗೆ ಈ ವಾರ ಸಾಡೇ ಸಾತಿ ಆರಂಭ ಆಗಿದೆ ಈ ವರ್ಷದ ಜನವರಿಯಿಂದ. ಆದರೂ ಕೂಡ ಈ ವಾರ ನಿಮಗೇನಾಗುತ್ತೆ ಅಂತಂದರೆ ಶನಿಗ್ರಹದ ಅನುಗ್ರಹ ಇರುತ್ತೆ, ತುಂಬ ಬ್ಲೆಸ್ಸಿಂಗ್ಸ್ ಇರುತ್ತೆ, ಪ್ರೋಗ್ರೆಸ್ ಇರುತ್ತೆ, ಸ್ಟೇಬಲ್ ಗೇನ್ಸ್ ಇರುತ್ತೆ. ತದನಂತರ ಒಂದು ಪವರ್ಫುಲ್ ಡಿಸಿಷನ್ ತಗೊಳ್ಳುವಂಥ ಅಥಾರಿಟಿ ಬರುತ್ತೆ. ಮನಸ್ಸು ಚಂಚಲ ಇರೋದಿಲ್ಲ, ಒಂದು ದೃಢ ನಿರ್ಧಾರ ಇರುತ್ತೆ. ಅದೇ ರೀತಿ ಚಂದ್ರ ಈ ವಾರದ ಮಧ್ಯಭಾಗದಲ್ಲಿ ಮಕರ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಒಂದು ಸ್ವಲ್ಪ ಫೋಕಸ್
ಹೋದ ವಾರ ಆಚೆ ಈಚೆ ಆಗ್ತಾ ಇತ್ತು. ಫೋಕಸ್ ಒಂದು ಕೆಲಸದ ಮೇಲೆ ಗಮನ ಇಟ್ಟರೆ ಅದನ್ನು ಮಾಡಿ ಮುಗಿಸ್ತೀರಾ. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮತ್ತು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಬರುತ್ತೆ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಕೆಲವೊಂದು ಡಿಲೇ ಆಗಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಅದ್ರ ಬಗ್ಗೆ ಗಮನ ಇಡಿ. ವರ್ಕ್ ಪ್ಲೇಸಲ್ಲಿ ಪಾಲಿಟಿಕ್ಸಿಂದ ಒಂದು ಸ್ವಲ್ಪ ಸೂರ್ಯ 8ನೇ ಮನೆಗೆ ಬಂದಿರೋದ್ರಿಂದ ಅಲ್ಲಿ ಒಂಚೂರು ಹೆಸರು ಕೆಡುವಂತಹ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಫೀಸ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗೋದು ಬೇಡ. ಅಪ್ರಿಷಿಯೇಷನ್ ಇರುತ್ತೆ ನಿಮ್ಮ ಸೀನಿಯರಿಂದ. ವರ್ಕಲ್ಲಿ ತುಂಬ ಪ್ರಗತಿ ಇರುತ್ತೆ. ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ. ಗುಡ್ ಟೀಮ್ ವರ್ಕ್. ನಿಮ್ಮ ಕೈಯಲ್ಲಿರುವಂತಹ ಸಹೋದ್ಯೋಗಿಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಕ್ರಿಯೇಟಿವಿಟಿ, ಅನಾಲಿಟಿಕ್ಸ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಒಂದೇನಪ್ಪ ಅಂದರೆ ಎಮೋಷ್ನಲ್ ಆಗೋದನ್ನು ಬಿಡಬೇಕು, ಯಾಕೆಂದರೆ ಮಂಗಳ 4ನೇ ಮನೆಗೆ. ಅದೇ ರೀತಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಬೇಗ ಬೇಗ ಡಿಸಿಷನ್ ತೊಗೋಬಾರ್ದು ಹರಿಬರಿಯಲ್ಲಿ. ಈ ವಾರ ಅದು ಕೈ ಸುಡುತ್ತೆ. ಆರ್ಗ್ಯುಮೆಂಟ್ಸ್ ಮಾಡ್ಕೋಬೇಡಿ. 3ನೇ ತಾರೀಕು 4ನೇ ತಾರೀಕು ಡಿಸೆಂಬರ್ಗೆ ಗ್ಯಾರಂಟಿ ಜಗಳ ಆಗುತ್ತೆ. ಮೇಷರಾಶಿಯವರಿಗೆ ಗಂಡ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ವಾದ ವಿವಾದ, ನೆರೆಹೊರೆಯವರ ಜೊತೆಗೆ ತುಂಬ 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 ರಿಸ್ಕ್ ಇದೆ. 3ನೇ ತಾರೀಕು 4ನೇ ತಾರೀಕು ಜಗಳದ್ದು ಅದನ್ನು ನೋಡ್ಕೊಳ್ಳಿ. ಬರೀ ಮನೆ ಅಂತ ಅಲ್ಲ, ಆಫೀಸ್ ಇರ್ಬೋದು, ನೆರೆಹೊರೆಯವರು ಇರ್ಬೋದು. ಈ ರೀತಿಯಾಗಿ ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಸಡನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಈ ವಾರ ಒಂದು ಸ್ವಲ್ಪ ಜೇಬು ಸುಡುತ್ತೆ, ಕೈ ಸುಡುತ್ತೆ. ಇದು ಏನಪ್ಪ, ನಾನು ಇದನ್ನು ಪ್ಲ್ಯಾನೇ ಮಾಡ್ಕೊಂಡಿಲ್ಲ, ಯಾಕೆ ಹಿಂಗಾಯ್ತು ಅನ್ನುವಂಥ ಒಂದು ಆತಂಕ ಕಾಡುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಈ ರೀತಿಯಾದಂಥ ಸಡನ್ ಎಕ್ಸ್ಪೆನ್ಸಸ್ ಬರಬಾರ್ದು. ಕೈ ತುಂಬ ಹಣ ಇರಬೇಕು ಅಂದರೆ ಮೇಷರಾಶಿಯವರು ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ. 2026 ಬರ್ತಾ ಇದೆ. 2026ರಲ್ಲಿ ನಿಮಗೆ ಏನು ಸಾಡೆ ಸಾತಿ ನಡೀತಾ ಇದೆ ಅದರ ಪ್ರಭಾವ ತಟ್ಟಬಾರದು. ಕೈಯಲ್ಲಿ ಹಣ ಉಳಿಬೇಕು. ಕೈಯಲ್ಲಿ ಉಳಿದಂಥ ಹಣ ಬೆಳಿಬೇಕು, ಸ್ಥಿರವಾಗಿರಬೇಕು. ನಿಮ್ಮ ಕೆಲಸ ಕಾರ್ಯ ಚೆನ್ನಾಗಿರಬೇಕು. ಮದುವೆ ಸೆಟ್ ಆಗದವ್ರಿಗೆ ಮದುವೆ ಸೆಟ್ ಆಗಬೇಕು. ಸಂತಾನ ಪ್ರಾಪ್ತಿಗೆ ಎದುರು ನೋಡುವಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗಬೇಕು. ಕೆಲಸ ಸಿಗಬೇಕು. ಎಲ್ಲ ರೀತಿ ಒಳ್ಳೆಯದಾಗಬೇಕು. ಮತ್ತು ಕಾಸ್ಮಿಕ್ ಬ್ರಹ್ಮಾಂಡದಲ್ಲಿರುವಂತಹ ಎನರ್ಜಿಯನ್ನು ಈ ಶ್ರೀಚಕ್ರ ಯಂತ್ರ ತನ್ನಲ್ಲಿ ಹಿಡಿದಿಟ್ಕೊಂಡು ಮನೆಯವರ ಮೇಲೆ ಪ್ರಸಾರ ಮಾಡುತ್ತೆ. ಮನೆ ಸುತ್ತಮುತ್ತ ನಿಮಗೆ ಯಾವುದೇ ರೀತಿಯ ಮಾಟತಂತ್ರ ಮಂತ್ರಗಳು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಏಳಿಗೆ, ಅಭಿವೃದ್ಧಿಗೆ ನಿಮಗೆ ಲಿಮಿಟ್ ಇರಲ್ಲ. ಅಪಾರ ಹಣ ಬರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗ್ತಾ ಇದೆ. ತಾವು ನೋಡ್ಬೋದು. ಸಿದ್ಧಿಗೋಸ್ಕರ ರೆಡಿ ಇದೆ. ನಿಮ್ಮ ಹೆಸರನ್ನು ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ನನಗೂ ಶ್ರೀಚಕ್ರ ಬೇಕು ಅಂಥೇಳಿ ಮೆಸೇಜ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ನಿಮ್ಮ ಹೆಸರಲ್ಲಿ ಸಿದ್ಧಿಗೆ ಪೂಜೆಗಿಡುವಂತಹ ವ್ಯವಸ್ಥೆ ನಾನೇ ಮಾಡ್ತೀನಿ. 15ರಿಂದ 20 ಲಕ್ಷ ಮಂತ್ರ ಜಪ ಮಾಡಿದ ಮೇಲೆ ಈ ರೀತಿ ಸಿದ್ಧಿ ಪೂಜೆಗೆ ನಿಮ್ಮ ಹೆಸರಲ್ಲಿ ಬರುತ್ತೆ. ಸಿದ್ಧಿ ಆದಮೇಲೆ ಈ ರೀತಿ ಪ್ಯಾಕಿಂಗ್ ಆಗಿ ನಿಮ್ಮ ಮನೆಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಮುಂದಿನ ಅಂಶವನ್ನು ನಾವು ಗಮನಿಸಲಿಕ್ಕಾಗಿ ಸ್ವಲ್ಪ ಫ್ಯಾಮಿಲಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಜಗಳ ವಾತಾವರಣ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಓವರ್ ಥಿಂಕಿಂಗ್ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ, ಎದೆಗೆ ಸಂಬಂಧಪಟ್ಟಂಥ ಕೊಂಚ ಸ್ವಲ್ಪ ನೋವುಗಳಾಗಲಿ, ಅನ್ಕಂಫರ್ಟೇಬಲ್, ಡಿಸ್ಕಂಫರ್ಟ್ ಇದೆಲ್ಲ ಕಾಡಿಸುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ರಾಹುವಿನಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಮಂಗಳನಿಂದ ನಿಮಗೆ ಸ್ವಲ್ಪ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಇದೆ. ಇನ್ನು ಸ್ಟೂಡೆಂಟ್ಸ್ಗಳಿಗೆ ನೋಡಲಿಕ್ಕಾಗಿ ತುಂಬ ಒಳ್ಳೆಯ ವಾರ. ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ತಾರೆ. ರಿಸರ್ಚ್ ಕ್ಷೇತ್ರದಲ್ಲಿ ಬರವಣಿಗೆ, ಅನಾಲಿಟಿಕ್ಸ್ ಸಬ್ಜೆಕ್ಟ್ಸ್ಗಳು, ಕಾಂಪಿಟೇಟಿವ್ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿದೆ. ಜರ್ನಿ ಅಂತ ಬಂದಾಗ ಶಾರ್ಟ್ ಟ್ರಿಪ್ ಮಾಡ್ತೀರಾ, ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಡಿಸೆಂಬರ್ 2 ಮತ್ತು 3ನೇ ತಾರೀಕಿಗೆ ದೂರದ ಪ್ರಯಾಣ ಹೋಗೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂತಿಮ ನಿರ್ಧಾರ ನಿಮ್ಮ ಆಯ್ಕೆಗೆ ಬಿಡುತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಕೆಂಪು, ಆರೆಂಜ್, ಬಿಳಿ, ಗೋಲ್ಡನ್, ಯೆಲ್ಲೋ ಇದೆಲ್ಲ ಶುಭ. ನಂಬರ್ 3, 9, 18, 21 ಶುಭ ಇರುತ್ತೆ. ಈಸ್ಟ್ ಮತ್ತು ಸೌತ್ ಈಸ್ಟ್, ಪೂರ್ವ ಮತ್ತು ಆಗ್ನೇಯ, ಈ 2 ದಿಕ್ಕುಗಳಿಂದ ಶುಭ ಸಮಾಚಾರ ಬರುವ ನಿರೀಕ್ಷೆ ಇದೆ. ಇನ್ನು ರೆಮಿಡಿ ಅಂತ ಬಂದಾಗ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಣೇಶನ ಆರತಿ, ಸುಖಹರ್ತ ದುಃಖಹರ್ತ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ಗಜೇಂದ್ರ ಮೋಕ್ಷ ಇದೆ, ಶ್ರೀಕೃಷ್ಣ ಮಧುರಾಷ್ಟಕಂ ಇದೆ, ವಿಷ್ಣು ಸಹಸ್ರನಾಮ ಇದೆ. ಇವುಗಳನ್ನು ಕೇಳಿ ನೋಡಿ. ಈ ವಾರ ಪೂರ್ತಿ ಮನಸ್ಸು ಹಗುರ ಆಗುತ್ತೆ. ಆ ಮಂಗಳನ ಪ್ರಭಾವ ಇರ್ಬೋದು, ರಾಹುಕೇತುವಿನ ಪ್ರಭಾವ ಸಡನ್ನಾಗಿ ಕೂಲ್ ಆಗುತ್ತೆ. ಅಂಥ ಪವರ್ಫುಲ್ ಭಕ್ತಿಗೀತೆಗಳು ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ ನಿಮಗೆ. ಟೈಪ್ ಮಾಡಿ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ, ಜೀತ್ ಮೀಡಿಯಾ ಮಧುರಾಷ್ಟಕಂ, ಜೀತ್ ಮೀಡಿಯಾ ಪವಮಾನ, ತುಂಬ ಭಕ್ತಿಗೀತೆಗಳಿದೆ, ಕೇಳೋದಕ್ಕೆ ಮರಿಬೇಡಿ. ಇನ್ನು ಆಂಜನೇಯನ ದೇವಸ್ಥಾನದಲ್ಲಿ ಈ ವಾರದಲ್ಲಿ ಬರುವಂತಹ ಮಂಗಳವಾರ
ಮತ್ತು ಶನಿವಾರ ಒಂದೊಂದು ಕೆ ಜಿ ಬೆಲ್ಲವನ್ನು ದಾನ ಮಾಡಿ ನೋಡಿ ಯಾವ ರೀತಿಯ ಶುಭ ಫಲಗಳು ನಿಮಗೆ ಕಾದಿರುತ್ತೆ ಅಂತ ಹೇಳಿ. ಇನ್ನು ಈ ವಾರದ ಇನ್ನೂ ಒಂದು ವಿಶೇಷ ರೆಮಿಡಿಯನ್ನು ನೋಡಲಿಕ್ಕಾಗಿ ನಿಮ್ಮ ಮನೆ ಹತ್ತಿರ ಮರದ ಕೆಳಗೆ ಒಂದು ಸ್ವಲ್ಪ ಈ ವಾರ ಪೂರ್ತಿ ಅಂತ ಅಂದ್ಕೊಳ್ಳಿ, ಈ ಭಾನುವಾರದಿಂದ ನೆಕ್ಸ್ಟ್ ಭಾನುವಾರದವರೆಗೂ ಡಿಸೆಂಬರ್ 1ರಿಂದ 8ರವರೆಗೂ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ಮನೆಯಲ್ಲಿರೋರು ನೀವು ಸ್ನಾನ ಪೂಜಾದಿಗಳನ್ನು ಮುಗಿಸಿದ ಮೇಲೆ ಒಂದು 5 ರೀತಿಯ ಧಾನ್ಯಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜೋಳ, ಗೋಧಿ, ರಾಗಿ, ಹೆಸರು ಕಾಳು, ಈ ರೀತಿ ಒಂದು 4-5 ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ 5 ಧಾನ್ಯಗಳನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ, ಅದು ಕಟ್ ಮಾಡಿದ ಧಾನ್ಯಗಳಾಗಿರಬಾರ್ದು, ಇಡೀ ಧಾನ್ಯಗಳಾಗಿರಬೇಕು. ಅವುಗಳನ್ನು ಏನು ಮಾಡಬೇಕು ಅಂದರೆ ನೇರವಾಗಿ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕಬಾರ್ದು, ನೆನೆಸಬೇಕು, ನೀರಿನಲ್ಲಿ ನೆನೆಸಿರಬೇಕು. ನಾವು ನಾಳೆ ಬೆಳಗ್ಗೆ ಧಾನ್ಯಗಳನ್ನು ಹಾಕ್ತೀವಿ ಅಂದರೆ ಹಿಂದಿನ ರಾತ್ರಿನೇ ನೀರಲ್ಲಿ ನೆನೆಸಿಡಬೇಕು. ಅವು ಪಕ್ಷಿಗಳಿಗೆ ತಿನ್ನೋದಕ್ಕೆ ಸಾಫ್ಟಾಗಿ ಮೃದುವಾಗಿ ಅನುಕೂಲ ಆಗುತ್ತೆ. ಒಂದು ಚಿಕ್ಕ ಮುಷ್ಟಿಯಷ್ಟು 5 ರೀತಿಯ ಧಾನ್ಯಗಳನ್ನು ನೀರಲ್ಲಿ ನೆನೆ ಹಾಕಿ ಮಲಗಿಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಿಮ್ಮ ಮನೆಯವರು ಎಲ್ಲರೂ ಹಾಕಬೇಕಂತಿಲ್ಲ, ಅವ್ರ ಕೈಯಿಂದ ಮುಟ್ಟಿಸಿ ಒಬ್ಬರು ಪಕ್ಷಿಗಳಿಗೆ ಆಹಾರ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ವಾರ ತುಂಬುವುದರೊಳಗಡೆ ಸಾಕಷ್ಟು ಪ್ರಗತಿಯಾಗಿರುತ್ತೆ, ಗುಡ್ ನ್ಯೂಸ್ ಬರುತ್ತೆ. ಮಿಸ್ ಮಾಡದೆ ಮಾಡಿ, ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ವೀಕ್ಷಕರೇ, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಒಂದು, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸೀನಿಯರ್ಸ್ಗಳಿಂದ ಬಹಳ ಸಪೋರ್ಟ್ ಸಿಗುತ್ತೆ, ಮೀಟಿಂಗ್ಸ್ಗಳು ಸಕ್ಸಸ್ಫುಲ್ ಆಗಿರುತ್ತೆ. ಅದೇ ರೀತಿ ಹೊಸ ಡೀಲ್ಸ್ಗಳು, ಕೊಲ್ಯಾಬ್ರೇಷನ್ಸ್ಗಳಿಗೆ ತಾವು ಸಂತೋಷದ ಪ್ರಗತಿಯನ್ನು ಕಾಣ್ತೀರಿ. ಯಾರು ಕೆಲಸಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಿ, ಕೆಲಸ ಸಿಗುತ್ತೆ, ಹೊಸ ಕೆಲಸ ಅಥವಾ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡವ್ರಿಗೆ ಇಂಟರ್ವ್ಯೂ ಬರುತ್ತೆ, ಹೆಚ್ಚಿನ ಸಂಬಳ ಸಿಗುವಂಥ ಕೆಲಸ ಸಿಗುತ್ತೆ. ಅದೇ ರೀತಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಎಂಪ್ಲಾಯೀಸ್, ನೀವೇನಾದರೂ ಟೀಮ್ ಲೀಡರ್ ಆಗಿದ್ದರೆ, ಮ್ಯಾನೇಜರ್ ಆಗಿದ್ದರೆ, ನಿಮ್ಮ ಎಂಪ್ಲಾಯೀಸ್ ಬಹಳ ಸಪೋರ್ಟ್ ಕೊಡ್ತಾರೆ, ಅದು ಶುಭ ಸಮಾಚಾರ. ಆದರೆ ಒಂದು ಸ್ವಲ್ಪ 3ನೇ ಡಿಸೆಂಬರ್ 4ನೇ ಡಿಸೆಂಬರ್ಗೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ನಿಮ್ಮ ಮನೆಯಲ್ಲಿರ್ಬೋದು, ನೆರೆಹೊರೆಯವರೊಂದಿಗೆ, ಕೊಲೀಗ್ಸ್ ಜೊತೆಗೆ ಸ್ವಲ್ಪ ಚಿಕ್ಕ ಪ್ರಮಾಣದ ಜಗಳ ಅಂತ ತೋರಿಸ್ತಾ ಇದೆ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ವೃಷಭ ರಾಶಿಯವರು ಹೊಸ ಕಾಂಟ್ರಾಕ್ಟ್ಗಳಿಗೆ ಸಹಿ ಹಾಕಬೇಕಾದ್ರೆ, ಅಗ್ರಿಮೆಂಟ್ಗಳಿಗೆ, ಲೋನಿಗೆ ಜಾಮೀನು ಆಗಬೇಕಾದ್ರೆ ಬಹಳ ಜಾಗ್ರತೆಯಾಗಿರಬೇಕು. ಅಂತಿಮ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇನ್ನು ಹಣಕಾಸು ಅಂತ ಬಂದಾಗ ಗುರುಗ್ರಹ ರೆಟ್ರೋಗ್ರೇಡ್ ಆಗಿದೆ, ವಕ್ರಿಯಾಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸಾಕಷ್ಟು ಹಣದ ಮನಿ ಫ್ಲೋ ಚೆನ್ನಾಗಿರುತ್ತೆ, ಹಣದ ಆಗಮನ ಚೆನ್ನಾಗಿರುತ್ತೆ. ಇದೇ ರೀತಿ ನಿಮಗೆ ವೃಷಭ ರಾಶಿಯವರಿಗೆ ವರ್ಷ ಪೂರ್ತಿ ಹಣದ ಹರಿವಿರಬೇಕು ಅಂತಂದರೆ ಮನೆಯಲ್ಲಿ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ವಸ್ತು ಇಟ್ಕೊಳ್ಳೇಬೇಕು. ಅದು ಯಾವುದು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ವೀಕ್ಷಕರೇ, ಹೌದು ನೋಡಿ, ಹೊಸ ವರ್ಷಕ್ಕೋಸ್ಕರ ನಮ್ಮ ಜೀತ್ ಮೀಡಿಯಾದ ವಾಹಿನಿಯ ವೀಕ್ಷಕರು ಅಪಾರ ಪ್ರಮಾಣದಲ್ಲಿ ಶ್ರೀಚಕ್ರ ಯಂತ್ರಗಳನ್ನು ಬುಕ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ನಾವು ಈಗ ಹೋಮಕ್ಕೆ ಆಲ್ರೆಡಿ ಇಟ್ಟು ಹೋಮ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೂ ಅವಕಾಶ ಇದೆ, ಸಮಯ ಮಿಂಚಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ಒಂದು ವಾಟ್ಸಪ್ಪಿಗೆ ಈಗಲೇ ರಿಕ್ವೆಸ್ಟ್ ಹಾಕಿ, ಗುರುಗಳೇ ನಮಗೂ ಈ ಹೊಸ ವರ್ಷಕ್ಕೆ ಪ್ರಯುಕ್ತ ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು ಹೊಸ ವರ್ಷಕ್ಕೋಸ್ಕರ ಹೋಮದಲ್ಲಿ ಇಡಿಸ್ತಾ ಇದ್ದಾರೆ. ಹೋಮ ಆದ ನಂತರ ಈ ರೀತಿ ಪ್ಯಾಕ್ ಆಗಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ, ಇನ್ನೂ ತಡ ಮಾಡಬೇಡಿ. ಯಾಕೆಂದರೆ 2026ರಲ್ಲಿ ವೃಷಭ ರಾಶಿಯವರು ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಅಪಾರ ಪ್ರಮಾಣದ ಹಣ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಬೇಡಿದ್ದನ್ನು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಡ ಮಾಡಬೇಡಿ. ಯಾಕೆಂದರೆ ಲಿಮಿಟೆಡ್ ಪೀಸ್ಗಳಿದೆ. ಅಕಸ್ಮಾತ್ ಅದು ಮಿಸ್ ಆಯಿತು ಅಂದರೆ ಮತ್ತೆ ನೀವು ಹೊಸ ಸ್ಟಾಕ್ ಬರೋವರೆಗೂ ಕಾಯಬೇಕಾಗತ್ತೆ. ಅಷ್ಟರಲ್ಲಿ ಮತ್ತೆ 2-3 ತಿಂಗಳು ಉರುಳಬಹುದು. ಸೊ ಪ್ರಗತಿ ಕುಂಠಿತವಾಗುತ್ತೆ, ಹಣ ಬರೋದು ನಿಧಾನ ಆಗುತ್ತೆ. ಮಿಸ್ ಮಾಡಬೇಡಿ, ಈಗಲೇ ಬುಕ್ ಮಾಡಿಕೊಳ್ಳಿ. ಸರಿ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಕ್ಲಿಯರಿಟಿ ಇಶ್ಯೂಸ್ ಬರುತ್ತೆ. ಅಂದರೆ ದಾಂಪತ್ಯದಲ್ಲಿ ಯಾವುದು ಹೈಡ್ ಆ್ಯಂಡ್ ಸೀಕ್ ಮಾಡಬೇಡಿ, ಕ್ಲಿಯರಾಗಿ ಕಮ್ಯುನಿಕೇಷನ್ ಇರಲಿ.
ಅದು ನಿಮ್ಮ ರಿಲೇಷನ್ಶಿಪ್ಪನ್ನು ಸಾಕಷ್ಟು ಒಂದು ಭದ್ರಗೊಳಿಸುತ್ತೆ. ಈ ವಾರ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಂಗಳನಿಂದ ಒಂದು ಸ್ವಲ್ಪ ನೀವು ಏನನ್ನೋ ಒಳಗಡೆ ಹೈಡ್ ಮಾಡಿಕೊಂಡು ಮುಚ್ಚಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ಮನೆಯಲ್ಲಿ ದಾಂಪತ್ಯದಲ್ಲಿ ಜಗಳ ಕಟ್ಟಿಟ್ಟ ಬುತ್ತಿ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಗಂಟಲು, ಟಾನ್ಸಿಲ್ಸ್, ಸ್ವಲ್ಪ ಸೆನ್ಸಿಟಿವಿಟಿ. ಮಂಗಳ 3ನೇ ಮನೆಗೆ ಬಂದಿರೋದ್ರಿಂದ ಗಂಟಲಕ್ಕೆ ಸಂಬಂಧಿಸಿದ ಜಾಡ್ಯಗಳು ಕಾಡಿಸಬಹುದು. ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಸ್ವಲ್ಪ ಆಂಗ್ಸೈಟಿ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಶನಿದೇವರ ಆಶೀರ್ವಾದದಿಂದ ಡಿಸಿಪ್ಲಿನ್ ಬರುತ್ತೆ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಕ್ಲಿಯಾರಿಟಿ ಇರುತ್ತೆ. ನಿಮ್ಮ ಅನಾಲಿಟಿಕಲ್ ಎಬಿಲಿಟಿ ಹೆಚ್ಚುತ್ತೆ. ಒಂದು ಆಳವಾದಂಥ ಅಧ್ಯಯನ ಮಾಡ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಶಾರ್ಟ್ ಜರ್ನಿ ಇದೆ, ಆದರೆ ಡಿಸೆಂಬರ್ 2ನೇ ತಾರೀಕು 3ನೇ ತಾರೀಕು ಕೊಂಚ ಸುಮಾರು ಕಡೆಗೆ ಅಪಾಯ, ಅಪಘಾತ, ಅವಘಡಗಳ ಸುದ್ದಿಗಳನ್ನು ನೀವು ಜಾಸ್ತಿ ಕೇಳಲಿಕ್ಕಿದ್ದೀರಿ. ಡಿಸೆಂಬರ್ 2, 3ನೇ ತಾರೀಕು ಸ್ವಲ್ಪ ಜಾಗ್ರತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಹಸಿರು ಬಣ್ಣ, ಪಿಂಕು, ವೈಟ್, ಸ್ಕೈ ಬ್ಲೂ ಶುಭ ಇರುತ್ತೆ. 2, 6, 15, 24 ನಂಬರ್ ಶುಭ. ಆಗ್ನೇಯ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಈ ವಾರದ ರೆಮಿಡಿ ಅಂತ ಬಂದಾಗ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಆರಾಮಾಗಿ ನಿಮಗೆ ಯಾವಾಗ ಸಮಯ ಸಂದರ್ಭ ಸಿಕ್ತು ಕೇಳಿ, ಸರ್ಚ್ ಮಾಡಿ, ಸಿಗುತ್ತೆ ಜೀತ್ ಮೀಡಿಯಾ ನೆಟ್ವರ್ಕ್ ಹನುಮಾನ್ ಚಾಲೀಸ ಅಂಥೇಳಿ. ಇನ್ನು ವಿಶೇಷವಾಗಿ ದಾಂಪತ್ಯಕ್ಕೆ ಅಂತ ರೆಮಿಡಿ ಬಂದಾಗ ಆರ್ಗ್ಯುಮೆಂಟ್ಸ್ ಮಾಡಬಾರ್ದು. ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಂತ ಬರುತ್ತೆ. ಸೂರ್ಯನಿಗೆ ಅರ್ಘ್ಯ ಕೊಡೋದು ಹೇಗೆ ಅಂತ ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ನಾನು. ಅದನ್ನು ಫಾಲೋ ಮಾಡಿ. ಮತ್ತು ಈ ಬರುವಂತಹ ವಾರದಲ್ಲಿ ಡಿಸೆಂಬರ್ 1ರಿಂದ 8 ಒಳಗಡೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ಶುಕ್ರವಾರ 2 ಜೋಡಿ ತುಪ್ಪದ ದೀಪವನ್ನು ಬೆಳಗಿಟ್ಟು ನೋಡಿ. ಬರುವಂತಹ ಈ ವಾರ ಪೂರ್ತಿ ನಿಮಗೆ ಶುಭಪ್ರದವಾಗಿರುತ್ತೆ. ಶುಭವಾಗಲಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಸಾಕಷ್ಟು ಯಶಸ್ಸು, ಸಕ್ಸಸ್ ಅಂತ ತೋರಿಸುತ್ತೆ. ಎಕ್ಸಾಮ್ಸ್ಗಳಲ್ಲಿ ಯಶಸ್ಸು, ಇಂಟರ್ವ್ಯೂಗಳಲ್ಲಿ ಯಶಸ್ಸು, ನಿಮ್ಮ ಮನೆಯ ಸದಸ್ಯರಿಂದ ಸಪೋರ್ಟ್ ಸಿಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಆದರೆ ಇದರ ಕಾಂಟ್ರರಿ ಇನ್ನೊಂದು ಸೈಡನ್ನು ನೋಡಲಿಕ್ಕಾಗಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಈ ರಾಶಿಯವರಿಗೆ ಮಿಸ್ಕಮ್ಯುನಿಕೇಷನ್ಗಳು ಜಾಸ್ತಿ ಆಗುತ್ತೆ. ಇದರಿಂದ ಜಗಳಗಳು ಹುಟ್ಟುತ್ತೆ. ಇದು ನಿಮ್ಮ ತಪ್ಪಲ್ಲ, ಬುಧಗ್ರಹದಿಂದ ಆಗುವಂತಹ ಅವಘಡ. ಅದೇ ರೀತಿ ಸ್ವಲ್ಪ ಹಾರ್ಶ್ ಆಗಿ ಮಂಗಳ 2ನೇ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತೀರಾ. ಎದುರುಗಡೆ ಇರೋರಿಗೆ ಮನಸ್ಸಿಗೆ ನೋವಾಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಡಿಸೆಂಬರ್ 3 ಮತ್ತು 4ನೇ ತಾರೀಕಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಓವರ್ ಸ್ಟ್ರೆಸ್ ಇರುತ್ತೆ, ನೋಡ್ಕೊಳ್ಳಿ. ಮಂಗಳ 2ನೇ ಮನೆಗೆ ಬಂದಿರೋದ್ರಿಂದ ನೀವು ಮನೆಯಲ್ಲಿ ಆಹಾರ ಪದಾರ್ಥಕ್ಕೆ ಮನೆತನ ಮತ್ತು ಕೌಟುಂಬಿಕ ಖರ್ಚು ಜಾಸ್ತಿ ಮಾಡ್ತೀರಾ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಮನೆಗೆ ಇದ್ದಕ್ಕಿದ್ದಂತೆ ಸಂಬಂಧಿಕರು ಬರ್ತಾರೆ. ಆಗ ಖಂಡಿತವಾಗಿಯೂ ನೀವು ಆಹಾರ ಧಾನ್ಯಗಳನ್ನು, ಫುಡ್ ಐಟಮ್ಸ್, ಗ್ರೇನ್ಸ್ ಈ ಥರ ಜಾಸ್ತಿ ತರಿಸಲೇಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಕ್ಕೋಸ್ಕರ ಆಹಾರ ಪದಾರ್ಥಗಳಿಗೆ ಜಾಸ್ತಿ ವೆಚ್ಚವನ್ನು ಮಾಡುವಂಥದ್ದು. ಸ್ವಲ್ಪ ಬೇಡ ಇದು ಇನ್ನೊಂದು ಚೂರು ಜಾಸ್ತಿ ನಾವು ಲ್ಯಾವಿಶಾಗಿ ಖರ್ಚು ಮಾಡೋಣ, ಇನ್ನೊಂದು ಐಟಮ್ ಹೇಳೋಣ, ಸ್ವೀಟ್ ಹೇಳೋಣ, ಈ ರೀತಿಯಾಗಿ ಲ್ಯಾವಿಶಾಗಿ ಖರ್ಚು ಮಾಡುವಂಥದ್ದು, ಮನೆ ರಿನೋವೇಷನ್ ಮಾಡುವಂಥದ್ದು, ಇಂಥದ್ದೆಲ್ಲ ಘಟನೆಗಳು ನಡೆಯುತ್ತೆ. ಅದೇ ರೀತಿ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಲ್ಯಾವಿಶ್ನೆಸ್ ಇರಬೇಕು, ಶುಕ್ರನ ಆಶೀರ್ವಾದ ಸದಾ ಇರಬೇಕು ಈ ರಾಶಿಯವರಿಗೆ ಅಂತಂದರೆ ಒಂದು ವಸ್ತು ನಿಮ್ಮ ಕೈ ಹಿಡಿಯುತ್ತೆ. ಅದು 2026ಕ್ಕೆ ವೀಕ್ಷಕರೇ, ನಿಮ್ಮ ಜೀವನ 2026ರಲ್ಲಿ ಸಾಕಷ್ಟು ಶೈನ್ ಆಗಬೇಕು. ನಿಮ್ಮ ಕೈಯಲ್ಲಿ ಹಣ ಉಳಿಬೇಕು, ಸಾಲ ತೀರಬೇಕು, ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಸೈಟ್ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು. ನೀವು ಅಂದಿದ್ದಾಗಬೇಕು ಅಂತಂದರೆ ಒಂದು ವಸ್ತು 2026ರಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಮರಿಬಾರ್ದು. ಯಾವುದು? ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ನೋಡಿ, ಈಗ ಆಲ್ರೆಡಿ ನಮ್ಮ ಲಕ್ಷಾಂತರ ವೀಕ್ಷಕರು ಹೊಸ ವರ್ಷಕ್ಕೆ ಶ್ರೀಚಕ್ರ ಯಂತ್ರ ಇಟ್ಟು ಬುಕ್ಕಿಂಗ್ ಮಾಡಿಸಿದ್ದಾರೆ. ಇಲ್ಲಿ ರೆಡಿ ಇದೆ. ನೀವು ಕೂಡ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ಹೋಮ ಆದಮೇಲೆ ಈ ರೀತಿ ಪ್ಯಾಕಿಂಗ್ ಆಗಿ ನಿಮ್ಮ ಮನೆಗೆ ಬಂದುಬಿಡುತ್ತೆ ನೇರವಾಗಿ.
ಹೆಚ್ಚು ಕಡಿಮೆ ಈಗ ನೀವು ಬುಕ್ಕಿಂಗ್ ಮಾಡಿಸ್ಕೊಂಡ್ರೆ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಷ್ಟರಲ್ಲಿ ನಿಮ್ಮ ಮನೆಗೆ ಬರ್ಬೋದು, 34 ದಿವಸ ಬೇಕಾಗುತ್ತೆ. ಇದು 2026ರಲ್ಲಿ ನಿಮ್ಮ ಮನೆಗೆ ಬಂದುಬಿಟ್ರೆ ಜನವರಿಯಲ್ಲಿ ವೀಕ್ಷಕರೇ ಪೂರ್ತಿ ವರ್ಷ ಗೆಲುವೇ ಗೆಲುವು. ನಿಮ್ಮನ್ನು ತಡೆದು ನಿಲ್ಲಿಸೋ ಶಕ್ತಿ ಯಾರಿಗೂ ಇರೋದಿಲ್ಲ. ಅಷ್ಟು ಅಪಾರ ಹಣ ತಂದು ಕೊಡುತ್ತೆ ಮತ್ತು ನಿಮಗೆ ಅಷ್ಟು ಆರೋಗ್ಯವನ್ನು ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ. ಮರಿದೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ಎಸಿಡಿಟಿ, ಸ್ವಲ್ಪ ಹೊಟ್ಟೆ ಸ್ಟಮಕ್ ಡಿಸ್ಕಂಫರ್ಟ್ ಕಾಣಿಸುತ್ತೆ, ಸ್ಟ್ರೆಸ್ ಇರುತ್ತೆ, ರಾಹುವಿನಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಇವೆಲ್ಲ ಘಟನೆಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಮೆಮರಿ ಪವರ್, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಇರುತ್ತೆ. ಪ್ರಯಾಣ ಅಂತ ಬಂದಾಗ ಶಾರ್ಟ್ ಟ್ರಿಪ್ ಇದೆ, ಡಿಸೆಂಬರ್ 2 ಮತ್ತು 3 ಸ್ವಲ್ಪ ಜರ್ನಿ ಮಾಡೋದನ್ನು, ದೂರ ಪ್ರಯಾಣ ಜರ್ನಿ ಮಾಡೋದನ್ನು ಅವಾಯ್ಡ್ ಮಾಡಿಕೊಡಿ. ಹಳದಿ ಬಣ್ಣ, ಲೈಟ್ ಗ್ರೀನ್, ಸಿಲ್ವರ್ ಶುಭ. ನಂಬರ್ 3, 5, 14, 23 ಶುಭ ಇರುತ್ತೆ. ಉತ್ತರ ದಿಕ್ಕು ಮತ್ತು ಪಶ್ಚಿಮ ಶುಭ. ಇನ್ನು ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡ್ಕೋಬೇಡಿ. ಆರ್ಗ್ಯುಮೆಂಟ್ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ, ಆಗುವಂಥ ಕೆಲಸಗಳನ್ನು ಹಾಳು ಮಾಡುತ್ತೆ. ಅದೇ ರೀತಿ ದೇವಸ್ಥಾನಗಳಲ್ಲಿ ಈ ವಾರದಲ್ಲಿ ಯಾವಾಗಾದರೂ ಒಂದು ದಿವಸ 1-2 kg ಬಿಳಿ ಅಕ್ಕಿ, 1-2 ಲೀಟರ್ ಹಾಲು ದಾನ ಮಾಡಿ ನೋಡಿ, ಎಂತಹ ಶುಭ ಫಲ ನಿಮಗೋಸ್ಕರ ಕಾದಿರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಸಿರು ಸಸ್ಯ, ಮನೆ ಮುಂದೆ ಫ್ಲವರ್ ಪಾಟಲ್ಲಿ ಇರ್ಬೋದು ಅಥವಾ ಮನೆ ಮುಂದೆ ಮರ ಇರ್ಬೋದು, ಸ್ವಲ್ಪ ಹಸಿರು ಎಲೆಗಳನ್ನು ಟಚ್ ಮಾಡಿ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಅಂತ ಹೇಳ್ತಾ ಕೆಲಸಕ್ಕೆ ಹೊರಡೋದ್ರಿಂದ ಅವತ್ತಿನ ದಿನದ ಜಯ ವಿಜಯ ನಿಮ್ಮ ಪಾಲಿಗಿರುತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಅತ್ಯಂತ ಶುಭ ಮತ್ತು ಅತ್ಯಂತ ಈಲ್ಡ್ ಕೊಡುವಂತಹ ವಾರ. ನೀವು ಹೋದ ವಾರ, ಅದರ ಹಿಂದಿನ ವಾರ ಸಾಕಷ್ಟು ಸ್ಟ್ರಗಲ್ ಮಾಡಿದ್ರಿ, ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಸಾಕಷ್ಟು ಶ್ರಮ ವಹಿಸಿದ್ರಿ, ಪರಿಶ್ರಮ ವಹಿಸಿದ್ರಿ. ಈ ವಾರ ಅದು ರಿಸಲ್ಟ್ ಕೊಡುವಂತಹ ವಾರ. ಕಾಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ಪ್ರೋಗ್ರೆಸ್ ಏನಿರುತ್ತೆ ಅದಕ್ಕೆ ಈ ವಾರ ಲಿಮಿಟೇ ಇಲ್ಲ, ಬಹಳ ಒಳ್ಳೆಯ ವಾರ. ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡುಕಿ ಬರುತ್ತೆ. ಯಾರು ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ, ಮಾಧ್ಯಮ ಕ್ಷೇತ್ರ, ಸಿನಿಮಾ, ಧಾರಾವಾಹಿ ಕ್ಷೇತ್ರ, ಪರ್ಫಾರ್ಮಿಂಗ್ ಆರ್ಟ್ಸ್, ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಬಹಳ ಒಳ್ಳೆಯ ವಾರ. ಇನ್ನು ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಈ ಕ್ಷೇತ್ರದಲ್ಲಿರೋರಿಗಂತೂ ಬಹಳ ಬೊಂಬಾಟ್ ವಾರ. ಇದರ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ಸ್ವಲ್ಪ ಎಮೋಷ್ನಲ್ ಆರ್ಗ್ಯುಮೆಂಟ್ ಅಂತ ತೋರಿಸ್ತಾ ಇದೆ. ಮನೆಯಲ್ಲಿ ಕೊಲೀಗ್ಸ್ ಜೊತೆ, ನೆರೆಹೊರೆಯವರು, ಫೆಲೋ ಟ್ರಾವೆಲರ್ಸ್ ಜೊತೆ ಸ್ವಲ್ಪ ಜಾಗ್ರತೆ. ಪ್ರಯಾಣದಲ್ಲಿ ವ್ಯಾಲ್ಯೂಯಬಲ್ ವಸ್ತುಗಳನ್ನು ಈ ರಾಶಿಯವರು ಈ ವಾರ ಕಳ್ಕೊತಾರೆ, ಜಾಗ್ರತೆ, ಹುಷಾರಾಗಿ ನೋಡ್ಕೊಳ್ಳಿ. ಮಂಗಳನ ಎಫೆಕ್ಟಿಂದ ಸಡನ್ ಡಿಸಿಷನ್ ತಗೋತೀರಾ, ಕೈ ಸುಟ್ಕೋತೀರಾ, ಆರ್ಥಿಕ ನಷ್ಟ ಅಂತ ತೋರಿಸ್ತಾ ಇದೆ. ಸಡನ್ ಡಿಸಿಷನ್ ಬೇಡ, ಅದು ಹಣಕಾಸಿನ ವಿಷಯದಲ್ಲಿ. ಲೋನಿಗೆ ಜಾಮೀನಾಗೋದನ್ನು ಈ ವಾರ ತಪ್ಪಿಸಿದರೆ ಬಹಳ ಒಳ್ಳೆಯದು. ಓವರ್ ಥಿಂಕಿಂಗ್, ಗುರು ಜುಪಿಟರ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಓವರ್ ಥಿಂಕಿಂಗ್ ಕಾಡಿಸುತ್ತೆ ಈ ವಾರ. ಹಣಕಾಸು ಅಂತ ಬಂದಾಗ ಸಡನ್ನಾಗಿ ಗೇನ್ ಇದೆ ಈ ವಾರ. ಯಾವುದೋ ಒಂದು ಮೂಲದಿಂದ ದೊಡ್ಡ ಪ್ರಮಾಣದ ಹಣ ಹರಿದು ಬರಲಿಕ್ಕಿದೆ. ಕಾಂಗ್ರ್ಯಾಚುಲೇಷನ್ಸ್. ಇದೇ ಥರ ನಿಮಗೆ 2026ರಲ್ಲಿ ಈ ರಾಶಿಯವರಿಗೆ ಹಣ ಹರಿದು ಬರ್ತಾನೇ ಇರಬೇಕು ಅಂತಂದರೆ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ ವೀಕ್ಷಕರೇ. ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಹೊಸ ವರ್ಷದ ಪ್ರಯುಕ್ತ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಯಜ್ಞ, ಒಂದು ಹೋಮಕ್ಕೆ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು. ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಪೂಜೆಗಿಡಿಸಿದ್ದಾರೆ ನೋಡಿ, ಬಂದಿದೆ. ಅವನ್ನೆಲ್ಲ ನಾವು ಹೋಮಕ್ಕಿಟ್ಟು ಹೊಸ ವರ್ಷಕ್ಕೆ ಅವರ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರಲ್ಲೂ ಹೊಸ ವರ್ಷದ ಹೋಮ ಯಾಗಕ್ಕೆ ಶ್ರೀಚಕ್ರ ಪೂಜೆ ಮಾಡಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ಅದರಲ್ಲಿ ಮೆಸೇಜ್ ಮಾಡಿ, ಹೊಸ ವರ್ಷಕ್ಕೆ ಶ್ರೀಚಕ್ರ ಯಂತ್ರ ಪೂಜೆಗಿಟ್ಟು ನಮ್ಮ ಮನೆಗೆ ಕಳಿಸಿ ಅಂತೇಳಿ. ಹೋಮ ಆದಮೇಲೆ ಈ ರೀತಿ ರೆಡಿ ಆಗುತ್ತೆ, ಆಮೇಲೆ ನಿಮ್ಮ ಮನೆಗೆ ಬರುತ್ತೆ 30ರಿಂದ 40 ದಿವಸ ಆದಮೇಲೆ. ವೀಕ್ಷಕರೇ, ಈ ರಾಶಿಯವರಿಗೆ ನಿಮಗೆ 2026ರಲ್ಲಿ ಏನಾದರೂ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡು ನೀವು ಪೂಜೆ ಮಾಡಿದರೆ ನಿಮ್ಮನ್ನು ಹಿಡಿದು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರ. ಅದೆಂಥ ವ್ಯಾಪಾರ ವ್ಯವಹಾರ ಶೈನ್ ಆಗುತ್ತೆ ಅಂತಂದರೆ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರ. ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ, ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ.
ಅದೇ ರೀತಿ ವೀಕ್ಷಕರೇ, ಈ ವಾರದ ಆರೋಗ್ಯದ ಸ್ಥಿತಿಗತಿಗಳನ್ನು ಈ ರಾಶಿಯವರಿಗೆ ನೋಡಲಿಕ್ಕಾಗಿ ಸ್ವಲ್ಪ ಮಂಗಳನ ಪ್ರಭಾವದಿಂದ ಹಾರ್ಟ್ ರಿಲೇಟೆಡ್ ಒಂಚೂರು ಚಿಕ್ಕ ಪುಟ್ಟ ಇಶ್ಯೂಸ್ಗಳು ಕಾಣಿಸ್ಕೋಬಹುದು. ವೈದ್ಯರನ್ನು ತಕ್ಷಣ ಕಾಣೋದಕ್ಕೆ ಮರಿಬೇಡಿ. ಏನೋ ಗ್ಯಾಸ್ಟ್ರಿಕ್ ಆಗಿದೆ ಮತ್ತೊಂದು ಅಂತ ಅಸಂಪ್ಷನ್ ಮಾಡೋದು ಬೇಡ. ವೈದ್ಯರು ಸರಿಯಾದ ನಿರ್ಧಾರ ತಗೊಂಡು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಚಿಕಿತ್ಸೆ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಇರಿಟೇಷನ್ ಆಗೋದು, ಆಂಗ್ಸೈಟಿ ಆಗೋದು ಇರುತ್ತೆ, ನೋಡ್ಕೊಳ್ಳಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಒಂದು ಸ್ವಲ್ಪ ಬೆನ್ನು ನೋವು, ಡೈಜೆಸ್ಟಿವ್ ಡಿಸ್ಕಂಫರ್ಟ್ ಇರುತ್ತೆ, ಅದ್ರ ಬಗ್ಗೆ ಜಾಗ್ರತೆ ವಹಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ, ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಎಲ್ಲ ಒಳ್ಳೆಯದು. ಯಾವ ವಿದ್ಯಾರ್ಥಿಗಳು ಆರ್ಟ್ಸ್, ಕಾನೂನು ಕ್ಷೇತ್ರ, ಸೈಕಾಲಜಿ, ರಿಸರ್ಚ್, ಟೆಕ್ನಿಕಲ್ ಲರ್ನಿಂಗ್ ಇದರಲ್ಲಿದ್ದೀರಿ, ಬಹಳ ಶುಭ. ಶಾರ್ಟ್ ಟ್ರಿಪ್ ಇದೆ ಈ ವಾರ. ಡಿಸೆಂಬರ್ 2 ಮತ್ತು 3ಕ್ಕೆ ಟ್ರಾವೆಲಿಂಗನ್ನು ಒಂಚೂರು ಅವಾಯ್ಡ್ ಮಾಡ್ಕೊಳ್ಳಿ. ಅನಿವಾರ್ಯ ಇದ್ದರೆ ಹೊರಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಿಳಿ ಬಣ್ಣ, ಸಿಲ್ವರ್, ಲೈಟ್ ಬ್ಲೂ ಕಲರ್ ಮತ್ತು ಕ್ರೀಮ್ ಬಣ್ಣ ಶುಭ. ನಂಬರ್ 2, 7, 11, 20 ಶುಭ ಆಗುತ್ತೆ. ನಾರ್ತ್ ಈಸ್ಟ್ ಮತ್ತು ಈಸ್ಟ್ ಈ ವಾರ ನಿಮಗೆ ಲಕ್ಕಿ. ಈ ವಾರ ಸೂರ್ಯನಿಗೆ ಅರ್ಘ್ಯ ಕೊಡೋದು ಶುಭ ಅಂತ ತೋರಿಸುತ್ತೆ ಪರಿಹಾರ ಕ್ರಮದಲ್ಲಿ. ಮತ್ತು ಮನೆಯನ್ನು ನೋಡಿ, ಶುಕ್ರ 4ನೇ ಮನೆಗೆ ಬಂದಿರೋದ್ರಿಂದ ಈ ವಾರ ಮಾತ್ರ ಮನೆಯನ್ನು ಶುಚಿಯಾಗಿ ನೀಟಾಗಿ ಇಟ್ಕೋಬೇಕು. ಅಕಸ್ಮಾತ್ ಬೇಕಾದರೆ ಪರೀಕ್ಷೆ ಮಾಡಿ, ನನ್ನ ವರ್ಡ್ಸ್ ಪರೀಕ್ಷೆ ಮಾಡಿ. ಈ ವಾರ ಪೂರ್ತಿ, ವಾರದಲ್ಲಿ 1-2 ದಿವಸ ಮನೆಯನ್ನು ಸ್ವಲ್ಪ ಅಸ್ತವ್ಯಸ್ತವಾಗಿಡಿ. ಹೇಗೆ ಮನಸ್ಸಿಗೆ ಒಂಥರ ತಳಮಳ ಆತಂಕ ಇರುತ್ತೆ, ನೀಟಾಗಿಟ್ಟು ನೋಡಿ, ಇಮಿಡಿಯೇಟ್ ರಿಸಲ್ಟ್ ನಿಮಗೆ. ಹಾಗಾಗಿ ಈ ರಾಶಿಯವರು ಈ ವಾರ ಅಂತಲ್ಲ, ಮನೆಯನ್ನು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕು. ಶುಕ್ರನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಈ ಮಂತ್ರವನ್ನು ಈ ವಾರದಲ್ಲಿ ಏನಾದರೂ ಕಾಂಟ್ರಾಕ್ಟ್ ಸೈನ್ ಮಾಡೋಂಗಿದ್ರೆ 108 ಸಲ ಹೇಳಿಬಿಟ್ಟು ಸೈನ್ ಮಾಡೋದ್ರಿಂದ ಶುಭ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ 1 ಲೋಟ ನೀರನ್ನು ನಿಮ್ಮ ಮನೆಯ ಸ್ತ್ರೀಯರಿಂದ ತೆಗೆದುಕೊಂಡು ಕುಡಿದು ಹೊರಡೋದ್ರಿಂದ ಶುಭ ಅಂತ ತೋರಿಸುತ್ತೆ. 6 ಕಾಳುಮೆಣಸು ಸತತವಾಗಿ ನಿಮ್ಮ ಜೇಬಲ್ಲಿರಲಿ, ಒಂದು ಪೇಪರಲ್ಲಿ ಕಟ್ಕೊಂಡು ಈ ವಾರ ಪೂರ್ತಿ. ವಾರ ಆದಮೇಲೆ ಮರದ ಕೆಳಗಡೆ ಬಿಸಾಕಿ, ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ನಿಮ್ಮ ಕಚೇರಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ, ನೆರೆಹೊರೆಯವರಿಂದ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಂದ, ರಿಲೇಟಿವ್ಸ್ನಿಂದ, ಫ್ರೆಂಡ್ಸ್ನಿಂದ ತುಂಬ ಸಪೋರ್ಟ್ ಸಿಗುತ್ತೆ. ಯು ವಿಲ್ ಗೆಟ್ ಅ ವೆರಿ ಗುಡ್ ಸಪೋರ್ಟ್. ಸೀನಿಯರ್ಸ್ಗಳಿಂದ, ವಿಶೇಷವಾಗಿ ಗುರು ಹಿರಿಯರಿಂದ, ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಿಂದ ತುಂಬ ಒಳ್ಳೆಯ ಆಶೀರ್ವಾದ, ಸಪೋರ್ಟ್ ಸಿಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ, ಪರೀಕ್ಷೆ ಮಾಡಿ. ತದನಂತರ ಈ ವಾರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಇರುತ್ತೆ. ವ್ಯಾಪಾರಿಗಳಾಗಿದ್ದರೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗಳಿಂದ ಏನು ನೆಟ್ವರ್ಕಿಂಗ್ ಇರುತ್ತೆ ಅದರಿಂದ ಲಾಭ. ನೆಟ್ವರ್ಕಿಂಗ್ ಇನ್ ದ ಸೆನ್ಸ್ ಏನು ಅಂದರೆ, ಅವರು ಯಾವುದೋ ಒಂದು ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳ್ತಾರೆ, ನೀವು ಅಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತೀರಾ, ಅಲ್ಲಿ ಕೆಲಸ ಸಿಗುತ್ತೆ. ಹೀಗೆ ಸ್ನೇಹಿತರಿಂದ ಮತ್ತು ನಿಮ್ಮ ಫ್ರೆಂಡ್ಸ್ ನೆಟ್ವರ್ಕಿಂದ ಶುಭ ಅಂತ ತೋರಿಸ್ತಾ ಇದೆ. ಇದರ ಕಾಂಟ್ರಾಸ್ಟ್ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ವರ್ಕ್ ಪ್ಲೇಸಲ್ಲಿ ಸ್ಟ್ರೆಸ್ ಇರುತ್ತೆ, ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡಬೇಡಿ ಅಂತ ಹೇಳುತ್ತೆ. ಡಿಸೆಂಬರ್ 3 ಮತ್ತು 4ನೇ ತಾರೀಕಿಗೆ ದೊಡ್ಡ ಮಟ್ಟದ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವುದು ಬೇಡ ಅಂತ ಹೇಳುತ್ತೆ. ಆರ್ಗ್ಯೂವಿಂಗ್ ವಿತ್ ಕೊಲೀಗ್ಸ್ ಅಂದರೆ, ಈಗ ನೋಡಿ, ಮಂಗಳನ ಎನರ್ಜಿಯಿಂದ ಏನಾಗುತ್ತೆ ಅಂದರೆ, ನಿಮ್ಮ ಕೊಲೀಗ್ಸ್ ಜೊತೆ ಒಂದು ಸ್ವಲ್ಪ ಮಾತುಕತೆ, ಬಿರುಸು ಮಾತು, ಸ್ವಲ್ಪ ಮನಸ್ಸು ಕೆಡಿಸ್ಕೊಳ್ಳೋದಿದೆ, ಅದರ ಬಗ್ಗೆ ಜಾಗ್ರತೆ ಇರಲಿ. ಹಣಕಾಸು ಅಂತ ಬಂದಾಗ ನಿಮಗೆ ಈ ವಾರ ಚೆನ್ನಾಗಿದೆ. ಅದರ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ಸಡನ್ ಎಕ್ಸ್ಪೆನ್ಸಸ್ ರೇಸ್ ಆಗಬಹುದು, ಸ್ವಲ್ಪ ಜೇಬನ್ನು ಕೈಯನ್ನು ಸುಡಬಹುದು, ಅದರ ಬಗ್ಗೆ ಜಾಗ್ರತೆ. ಓವರ್ ಎಕ್ಸ್ಪೆನ್ಸಸ್ ಆಗುತ್ತೆ. ವೀಕ್ಷಕರೇ, ಸಿಂಹರಾಶಿಯವರಿಗೆ 2026ರಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು. ಹಣದ ಹೊಳೆಯೇ ನಿಮ್ಮ ಮನೆಗೆ ಹರಿದು ಬರಬೇಕು. ನೀವು ಏನು ಅನ್ಕೋತೀರಿ ಅದನ್ನು ನೀವು ಪರ್ಚೇಸ್ ಮಾಡಬೇಕು. ಲ್ಯಾವಿಶ್ ಜೀವನ ನಿಮ್ಮದಾಗಬೇಕು. ಕೆಲಸ ಕಾರ್ಯಗಳಿಗೆ ಕೊರತೆ ಆಗಬಾರ್ದು. ಮದುವೆ ಆಗಬೇಕು, ಸಂತಾನ ಪ್ರಾಪ್ತಿ, ಸಂತಾನಕ್ಕಾಗಿ ಹಂಬಲಿಸ್ತಾ ಇರೋರಿಗೆ ಸೈಟ್ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಮನೆ ಕಟ್ಟಿಸ್ಬೇಕು. ನಿಮ್ಮ ಎಲ್ಲ ಕನಸುಗಳು 2026ರಲ್ಲಿ ನನಸಾಗಬೇಕು ಅಂತಂದರೆ ಒಂದೇ ಒಂದು ವಸ್ತುವನ್ನು ಮನೆಗೆ ತರಿಸಿ ಪೂಜೆ ಮಾಡಬೇಕು. ಅದು ಬೇರೆ ಯಾವುದಲ್ಲ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಸಿಂಹರಾಶಿಯವರು ಮಸ್ಟ್ ತರಿಸಿ ಪೂಜೆ ಮಾಡಬೇಕು. ಇದಾಗತ್ತೆ, ಬರುತ್ತೆ ನಿಮಗೆ ಈ ವರ್ಷ. ಈಗ ಆಲ್ರೆಡಿ
2026 ಹೊಸ ವರ್ಷಕ್ಕೋಸ್ಕರ ಲಕ್ಷಾಂತರ ಜನ ನಮ್ಮ ಆಡಿಯನ್ಸ್ ವೀಕ್ಷಕರು ನೋಡಿ ಹೋಮಕ್ಕೆ ಹೆಸರು ಬರೆಸಿ ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದಾರೆ. ಹೋಮ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷಕ್ಕೋಸ್ಕರ ಅವರಿಗೆ. ನೀವು ಕೂಡ ಇಟ್ಕೋಬೋದು ತರಿಸಿ. ಹೌದು ಗುರುಗಳೇ, ನಮ್ಮ ಹೆಸರಿನಲ್ಲಿಯೂ ಕೂಡ ಹೊಸ ವರ್ಷದ ಹೋಮಕ್ಕೆ ಶ್ರೀಚಕ್ರ ಯಂತ್ರ ಇಡಿ ಅಂತ ಹೇಳುವವರು ಸಿಂಹರಾಶಿಯವರು ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ತಕ್ಷಣ ಇಡಿಸಿ. ಹೋಮದಲ್ಲಿ ರೆಡಿಯಾಗಿ ಈ ಥರ ಪ್ಯಾಕ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಮರಿದೇ ಇಡಿಸಿ. 2026 ತರಿಸ್ಕೊಳ್ಳಿ. ಜನವರಿ ಆಸ್ಪಾಸಿಗೆ ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ. ನೀವು ಖಂಡಿತ ಮೆಸೇಜ್ ಮಾಡ್ತೀರಾ ಒಂದೇ ತಿಂಗಳಲ್ಲಿ. ಜನವರಿ ಮುಗಿದು ಫೆಬ್ರವರಿ ಅನ್ನೋಷ್ಟರಲ್ಲಿ ಗುರುಗಳೇ ಹೊಸ ವರ್ಷಕ್ಕೆ ಶ್ರೀಚಕ್ರ ಯಂತ್ರ ತರಿಸ್ಕೊಂಡೆ, ನನಗೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಬಂದಿದೆ, ಎಲ್ಲ ಒಳ್ಳೆಯದಾಗ್ತಾ ಇದೆ ಅಂತ ಮಾಡಲೇಬೇಕು ನೀವು. ಅಷ್ಟು ಪವರ್ಫುಲ್ ಇದು. ಇನ್ನು ಈ ವಾರ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ಟ್ರೆಸ್ ಒತ್ತಡ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ನಿಮಗೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ, ಇದು ಮಂಗಳನ 12ನೇ ಮನೆಗೆ ಬಂದಿರೋದ್ರಿಂದ ಕಾಡುತ್ತೆ. ಅದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದರ ಬಗ್ಗೆ. ವಿದ್ಯಾರ್ಥಿಗಳಿಗೆ ಸೂರ್ಯನಿಂದ ತುಂಬ ಸಪೋರ್ಟ್ ಇರುತ್ತೆ. ಆಳವಾದಂಥ ಅಧ್ಯಯನ ಯಾರು ಮಾಡ್ತಾರೆ ಅಂಥವ್ರಿಗೆ ಒಳ್ಳೆಯದು. ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಗುರುವಿನ ಸಪೋರ್ಟ್ ಇರುತ್ತೆ. ಗುರುಗ್ರಹದ ಸಪೋರ್ಟ್ನಿಂದ ಅಕಾಡೆಮಿಕಲ್ಲಿ ಗ್ರೋತ್ ಇರುತ್ತೆ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಹಳೆಯ ಯಾವುದಾದ್ರೂ ಸಬ್ಜೆಕ್ಟ್ಗಳು ಬ್ಯಾಕ್ ಇದ್ದರೆ ಉಳ್ಕೊಂಡಿದ್ರೆ ಅದರಲ್ಲಿ ಕ್ಲಿಯರೆನ್ಸ್ ಆಗುವಂಥ ಸಾಧ್ಯತೆ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ಲಾಜಿಕಲ್ ಸಬ್ಜೆಕ್ಟ್ಸ್, ರೈಟಿಂಗ್ ಮತ್ತು ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಸಬ್ಜೆಕ್ಟ್ಸಲ್ಲಿ ಇರುವಂಥವ್ರಿಗೆ ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ. ಈ ವಾರ ಸಿಂಹರಾಶಿಯವರಿಗೆ ನೆಸಸರಿ ಇದ್ದರೆ ಮಾತ್ರ ಟ್ರಾವೆಲ್ ಮಾಡ್ಕೊಳ್ಳಿ ಅಂತ ಗ್ರಹಗತಿಗಳು ಸೂಚನೆ ಕೊಡ್ತಾ ಇದೆ. ಅನ್ನೆಸೆಸರಿ ಟ್ರಾವೆಲ್ ಬೇಡ ಅಂತ ಹೇಳ್ತಾ ಇದೆ. ಅದರಲ್ಲೂ ಕೂಡ ಡಿಸೆಂಬರ್ 2 ಮತ್ತು 3 ಪ್ರಯಾಣವನ್ನು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಬಂಗಾರದ ಬಣ್ಣ, ಕಿತ್ತಾಳೆ ಬಣ್ಣ, ಮರೂನ್ ಮತ್ತು ರಾಯಲ್ ಬ್ಲೂ ಒಳ್ಳೆಯದು. 1, 4, 10, 19 ಸಂಖ್ಯೆ ಶುಭ. ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಸೂರ್ಯನಿಗೆ ಪ್ರತಿದಿನ ಅರ್ಘ್ಯ ಕೊಡಿ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಎಮೋಷನಲ್ ಸ್ವಲ್ಪ ಡಿಸ್ಟರ್ಬೆನ್ಸ್, ಕ್ಲಾಶಸ್ ಆಗುತ್ತೆ. ಮನೆಯಿಂದ 11 ಸಲ ಓಂ ಬುಧಾಯ ನಮಃ ಮಂತ್ರ ಹೇಳಿ ಹೊರಡೋದ್ರಿಂದ ಶುಭ. ಮನೆಯಲ್ಲಿರುವ ಸಿಂಹರಾಶಿಯವರು ಈ ಕ್ರಮ ಮಾಡ್ಕೋಬೋದು. ಹನುಮಾನ್ ಚಾಲೀಸ ಪ್ರತಿದಿನ ಬೆಳಗ್ಗೆ ಸಂಜೆ ಪಠಣೆ ಮಾಡಿ. ಗುರುಗಳೇ ಸಮಯ ಅವಕಾಶ ಕಡಿಮೆ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನಾದರೂ ಕೇಳಬಹುದು. ಇನ್ನು ಬರುವಂತಹ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ 2 ತೆಂಗಿನಕಾಯಿ 6 ಬಾದಾಮಿಯನ್ನು ವಿಷ್ಣು ದೇವರಿಗೆ, ಶ್ರೀಮನ್ನಾರಾಯಣನಿಗೆ ನೀವು ಆ ಸ್ವಾಮಿ ಪಾದಕ್ಕೆ ಇಟ್ಟು ದಾನ ಮಾಡಿ ಪ್ರಾರ್ಥನೆ ಮಾಡೋದರಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಇದೇ ಖುಷಿಯಲ್ಲಿ ಮುಂದಿನ ರಾಶಿಯನ್ನು ನೋಡೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಡಿಸೆಂಬರ್ 1ರಿಂದ 8ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹ ಸಂಚಾರದ ಸ್ಥಿತಿಗತಿಗಳು ಏನೆಲ್ಲ ಫಲಾಫಲಗಳನ್ನು ಕೊಡ್ತಾ ಇದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಈ ವಾರ ಉದ್ಯೋಗಿಗಳಿಗೆ ಮತ್ತು ಬಿಸ್ನೆಸ್ಸಲ್ಲಿರೋರಿಗೆ ಪ್ರಮೋಷನ್ ಅಂತ ತೋರಿಸ್ತಾ ಇದೆ. ಅಂದರೆ ಎಂಪ್ಲಾಯೀಸಿಗೆ ಪ್ರಮೋಷನ್ ಆಗುತ್ತೆ, ಬಿಸ್ನೆಸ್ಸಲ್ಲಿರೋರಿಗೆ ಸೇಲ್ಸ್ ಹೈಕ್ ಆಗುತ್ತೆ. ತುಂಬ ಚೆನ್ನಾಗಿದೆ ವ್ಯವಹಾರಕ್ಕೆ. ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಬರುತ್ತೆ. ಇಂಟರ್ವ್ಯೂಗಳನ್ನು ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಮಾಡ್ತೀರಾ. ಕಾಂಪಿಟೇಟರ್ಸ್ ಮೇಲೆ ನಿಮ್ಮ ಕೈ ಮೇಲಾಗುತ್ತೆ. ನೋಡಿ, ಕನ್ಯಾ ರಾಶಿಯವರಿಗೆ 2026ರಲ್ಲಿ ಇದೇ ಥರ ನಿಮ್ಮ ಕಾಂಪಿಟೇಟರ್ ಮೇಲೆ ನಿಮ್ಮ ಕೈ ಮೇಲಾಗಬೇಕು. ಹಣ ಸಾಕಷ್ಟು ಹರಿದು ಬರಬೇಕು. ನೀವು ಅಂದ್ಕೊಂಡಿದ್ದಾಗಬೇಕು. ಸಾಲ ತೀರಬೇಕು. ಬಯಸಿದ ಸೈಟ್ ಕೊಂಡ್ಕೊಳ್ಬೇಕು. ಮನೆ ಕಟ್ಟಬೇಕು. ನಿಮ್ಮ ಮದುವೆ ಸೆಟ್ ಆಗಬೇಕು. ಮದುವೆ ಆದವರಿಗೆ ಸಂತಾನ ಪ್ರಾಪ್ತಿ ಆಗಬೇಕು. ರಾಜಯೋಗವೇ ಬರಬೇಕು ಅಂತಂದರೆ ನೋಡಿ, ಹೊಸ ವರ್ಷಕ್ಕೆ ಸಾಕಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡು ಹೋಮಕ್ಕೆ ಇಡಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ. ನೀವು ಯಾಕೆ ತಡ ಮಾಡ್ತೀರಿ? ತಡ ಮಾಡೋದು ಬೇಡ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಹೌದು ಗುರುಗಳೇ, ನನ್ನ ಹೆಸರಲ್ಲೂ ಕೂಡ ಹೊಸ ವರ್ಷಕ್ಕೋಸ್ಕರ ಶ್ರೀಚಕ್ರ ಯಂತ್ರ ಹೋಮದಲ್ಲಿಟ್ಟು ನನ್ನ ಮನೆಗೆ ಕಳಿಸಿ ಅಂತ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಹೋಮ ಮಾಡಿದ ನಂತರ ಈ ರೀತಿ ಪ್ಯಾಕಿಂಗ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಜನವರಿ 1st ವೀಕೋ 2nd ವೀಕೋ ಅಥವಾ ಎಂಡ್ ಅಷ್ಟೊತ್ತಿಗೆ ಬರುತ್ತೆ. ಇದನ್ನು ಮನೇಲಿಟ್ಟು ಪೂಜೆ ಮಾಡಿ ನೋಡಿ. ಕನ್ಯಾ ರಾಶಿಯವರೇನಾದರೂ ಈ 2026ರಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಮನೇಲಿ ಪೂಜೆ ಮಾಡಿದರೆ ನಿಮ್ಮನ್ನು ತಡೆದು ನಿಲ್ಲಿಸೋರು ಯಾರೂ ಇಲ್ಲ. ಅಪಾರ ಪ್ರಮಾಣದ ಹಣ ಬರುತ್ತೆ. ಅಪಾರ ಪ್ರಮಾಣದ ಗೆಲುವು ನಿಮ್ಮದಾಗತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ವೀಕ್ಷಕರೇ, ಇನ್ನು ಕನ್ಯಾ ರಾಶಿಯವರ
ಮುಂದಿನ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಹಣ ಚೆನ್ನಾಗಿ ಬರುತ್ತೆ, ಕಂಫರ್ಟೇಬಲ್ ಇರುತ್ತೆ, ಹೊಸ ಹೊಸ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಾ, ಮನೆಗೆ ಲ್ಯಾವಿಶ್ನೆಸ್ ಸೋಫಾ ಟಿ ವಿ ಇರುತ್ತೆ, ಅದನ್ನು ಅಪ್ಗ್ರೇಡ್ ಮಾಡ್ಕೋತೀರಾ, ಹೊಸ ಹೊಸ ವಸ್ತುಗಳನ್ನು ತರ್ತೀರಾ, ಮನೆ ರಿನೋವೇಷನ್ ಮಾಡ್ಕೋತೀರಾ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಮೈಲ್ಡ್ ಸ್ಟ್ರೆಸ್ ಇರುತ್ತೆ, ಓವರ್ ಥಿಂಕಿಂಗ್ ಇರುತ್ತೆ, ಡೈಜೆಸ್ಟಿವ್ ಇಶ್ಯೂಸ್ ಬರಬಹುದು, ಸ್ಲೀಪ್ ಇರ್ರೆಗ್ಯುಲರಿಟಿ ಆಗಿ ಕಾಡುತ್ತೆ, ನಿದ್ರಾಹೀನತೆ ಆಗಬಹುದು, ಅದನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. ಫಿನಾನ್ಸ್, ಮ್ಯಾಥ್ಸ್, ಕೋಡಿಂಗಲ್ಲಿರೋರಿಗೆ ಬಹಳ ಶುಭ, ಈ ಒಂದು ಅಧ್ಯಯನ ಮಾಡ್ತೀರಾ. ಅವ್ರಿಗೆ ರಿಸರ್ಚ್ PhD ಮಾಡ್ತಾ ಇರುವಂಥವ್ರಿಗೆ ಒಳ್ಳೆಯದು. ಇನ್ನು ಶಾರ್ಟ್ ಜರ್ನಿ ಅಂತ ತೋರಿಸುತ್ತೆ, ಅದು ನಿಮಗೆ ಶುಭ, ಹಣಕಾಸಿನ ಲಾಭ ತಂದು ಕೊಡುತ್ತೆ. ಡಿಸೆಂಬರ್ 2-3ನೇ ತಾರೀಕಿಗೆ ಒಂಚೂರು ಎಲ್ಲ ಕಡೆಗೂ ಕೂಡ ಅಲ್ಲಲ್ಲಿ ಅಪಘಾತ ಅವಘಡಗಳ ಸಂಭವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಒಂಚೂರು ನಿಮಗೆ ಅನಿವಾರ್ಯ ಇದ್ದರೆ ಮಾತ್ರ ಜರ್ನಿ ಮಾಡಿಬಿಟ್ರೆ 2-3ನೇ ತಾರೀಕಿಗೆ ಒಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಜರ್ನಿನ ಅವಾಯ್ಡ್ ಮಾಡ್ಕೊಳ್ಳೋದು ಶುಭ. ಗ್ರೀನ್, ಲೈಟ್ ಬ್ಲೂ, ಯೆಲ್ಲೋ, ವೈಟ್ ಶುಭ. ನಂಬರ್ 5, 6, 14, 23 ಲಕ್ಕಿ ನಂಬರ್ಸ್. ಇನ್ನು ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಈ ವಾರ ಈಶ್ವರನ ಆರಾಧನೆ ಶುಭ ಅಂತ ತೋರಿಸುತ್ತೆ. ಈಶ್ವರನ ಆರಾಧನೆ ಶುಭ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮತ್ತು ಮನೆಯಲ್ಲಿರುವವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 11 ಸಲ ಅಥವಾ ಸಮಯ ಇದ್ದರೆ 108 ಸಲ ಹೇಳ್ಕೊಳ್ಳಿ. ಅದರ ಜೊತೆಗೆ ಈ ವಾರ ಪೂರ್ತಿ ಮನೆ ಹತ್ತಿರ ಏನಾದರೂ ಈಶ್ವರನ ದೇವಸ್ಥಾನ ಇದ್ದರೆ ಪ್ರತಿದಿನ ಈ ಭಾನುವಾರದಿಂದ ನೆಕ್ಸ್ಟ್ ಭಾನುವಾರದವರೆಗೆ ಸ್ನಾನದ ನಂತರ ಒಂದು 3-5 ಬಿಲ್ವ ಪತ್ರೆಯ ದಳಗಳನ್ನು ಈಶ್ವರನ ಒಂದು ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ. ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ನಿಮ್ಮ ರಾಶಿ ಫಲ ಅನುಸಾರ ವರ್ಕ್ ಪ್ಲೇಸಲ್ಲಿ ಬಹಳ ಶುಭ ಅಂತ ತೋರಿಸ್ತಾ ಇದೆ. ನೀವು ಕೆಲಸ ಮಾಡುವಂಥ ಕಚೇರಿ ಇರ್ಬೋದು, ಆಫೀಸ್ ಇರ್ಬೋದು, ವ್ಯಾಪಾರದ ಕ್ಷೇತ್ರ ಇರ್ಬೋದು, ಎಲ್ಲೇ ಇರ್ಬೋದು, ರೆಕಗ್ನೇಷನ್ ಸಿಗುತ್ತೆ, ಪ್ರಮೋಷನ್ ಆಗುತ್ತೆ. ನಿಮ್ಮ ಸೀನಿಯರ್ಸ್ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಸಂಬಂಧ ತುಂಬ ಅಂದರೆ ಗುಡ್ ರಿಲೇಷನ್, ಅಂದರೆ ಪ್ರೊಫೆಷನಲ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸ್ಟ್ರಾಂಗ್ ಪ್ರೋಗ್ರೆಸ್ ಇರುತ್ತೆ. ಈ ವಾರ ತುಂಬ ಚೆನ್ನಾಗಿರೋ ಪ್ರಗತಿ ಇರುತ್ತೆ. ಅಪರ್ಚುನಿಟೀಸ್ಗಳು ಹುಡುಕಿ ಬರುತ್ತೆ, ಕರಿಯರ್ ಗ್ರೋತ್ ಆಗುತ್ತೆ. ಫೇವರೇಬಲ್ ವಾರ ಅಂತ ಹೇಳ್ಬೋದು. ಇಂಟರ್ವ್ಯೂ ಯಾರು ಸಂದರ್ಶನ ಕೊಡ್ತೀರಿ ಕೆಲಸಕ್ಕೋಸ್ಕರ, ಫೇವರೇಬಲ್ ವೀಕ್ ಅಂತ ಹೇಳ್ಬೋದು. ಇದರ ಕಾಂಟ್ರರಿ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ವಿಶೇಷವಾಗಿ ಒಂದು ಸಿಟ್ಟು, ಇದ್ದಕ್ಕಿದ್ದಂತೆ ಸಿಟ್ಟು ಈ ವಾರ ಯಾಕೋ ನಿಮ್ಮನ್ನು ಕಾಡಿಸುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಹಿಡಿತಾ ಇರಲಿ. ಮತ್ತು ಹೊಸ ಕಾಂಟ್ರಾಕ್ಟ್ಗಳಿಗೆ, ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡುವಾಗ 1-10 ಸಲ ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಡಿಸೆಂಬರ್ 3 ಮತ್ತು 4ನೇ ತಾರೀಕಿಗೆ ಈಗೋ ಕಾನ್ಫ್ಲಿಕ್ಟ್ ಆಗುತ್ತೆ, ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ. ತುಲಾ ರಾಶಿಯವರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ 2026 ನಿಮ್ಮ ವರ್ಷ ಆಗಬೇಕು. 2026 ನೀವು ಗೆಲ್ಲಬೇಕು, ನೀವು ಸಾಕಷ್ಟು ಹಣ ಗಳಿಸಬೇಕು. ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅವ್ರಿಗೆ ಮದುವೆ ಸೆಟ್ ಆಗಬೇಕು. ಯಾರು ದಂಪತಿಗಳಿದ್ದೀರಿ, ನೀವು ಕಂದಮ್ಮನ ಆಗಮನಕ್ಕೋಸ್ಕರ ಹಂಬಲಿಸ್ತಾ ಇದ್ದೀರಿ, ಅವರು ಸಂತಾನ ಪ್ರಾಪ್ತಿ ಮಾಡ್ಕೋಬೇಕು. ಸೈಟ್ ಕೊಂಡ್ಕೊಳ್ಬೇಕು ಅನ್ನೋ ಕನಸಿದೆ, ಮನೆ ಕಟ್ಟಬೇಕು ಅನ್ನೋ ಹಂಬಲ ಇದೆ ಅಂಥವ್ರು ಮನೆ ಕಟ್ಟಬೇಕು. ಎಲ್ಲ ಸಕಲ ಸೌಭಾಗ್ಯ ನಿಮ್ಮದಾಗಬೇಕು ಅಂತಂದರೆ ನೋಡಿ, ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಮನೆಗೆ ತರಿಸಿ. 2026 ನಿಮಗೆ ಕನಸು ನನಸಾಗುವಂತಹ ಒಂದು ವರ್ಷ. ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಬಂದಿದೆ ಶ್ರೀಚಕ್ರಯಂತ್ರ. ಹೊಸ ವರ್ಷಕ್ಕೆ ಶ್ರೀಚಕ್ರಯಂತ್ರ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಲಕ್ಷಾಂತರ ಜನ ನಮ್ಮ ವೀಕ್ಷಕರು ಸಿದ್ಧರಾಗಿದ್ದಾರೆ. ನೋಡಿ, ಬುಕ್ ಮಾಡಿಸಿ ಇಟ್ಕೊಂಡಿದ್ದಾರೆ, ಹೊಸ ವರ್ಷಕ್ಕೆ ಮನೆಗೆ ಕಳಿಸಿ ಅಂತ ಹೇಳಿ. ಹೋಮಕ್ಕೆ ಇದು ಇನ್ನೇನು ರೆಡಿಯಾಗಿ ಹೋಮಕ್ಕೆ ಹೋಗುತ್ತೆ, ನಾಳೆ ನಾಡಿದ್ರಷ್ಟೇ. ಇಲ್ಲಿ ಕೆಲವೊಂದು ವೀಕ್ಷಕರು ಹೋಮ ಆಲ್ರೆಡಿ ಮಾಡಿಸಿ ಮನೆಗೆ ಕಳಿಸೋದಕ್ಕೆ ಸಿದ್ಧವಾಗಿರುವಂತಹ ಪ್ಯಾಕೇಜ್ ಇಲ್ಲಿ ರೆಡಿ ಇದೆ. ನೀವು ಕೂಡ ಹೊಸ ವರ್ಷಕ್ಕೆ ಶ್ರೀಚಕ್ರಯಂತ್ರ ತರಿಸ್ಕೋಬೇಕು ತುಲಾರಾಶಿಯವರು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. 2026 ಗೆಲುವು ನಿಮ್ಮದೇ. ವೀಕ್ಷಕರೇ, ಇನ್ನು ಹಣಕಾಸು ಅಂತ ಬಂದಾಗ ಚೆನ್ನಾಗಿರುತ್ತೆ, ಫ್ಲೋ ಚೆನ್ನಾಗಿರುತ್ತೆ. ಆದರೆ
ಪೆಂಡಿಂಗ್ ಪೇಮೆಂಟ್ಸ್ ಏನಿರುತ್ತೆ ನೀವು ಎದುರು ನೋಡ್ತಾ ಇದ್ರಿ, ಅದು ಬರುತ್ತೆ, ಅದರಿಂದ ಹೆಚ್ಚಿನ ಖುಷಿ ನಿಮ್ಮದಾಗುತ್ತೆ. ಪೇಮೆಂಟ್ ಸ್ಟಕ್ ಆಗಿರುತ್ತಲ್ಲ, ಯಾರೋ ಹಣ ವಾಪಸ್ ಕೊಡಬೇಕು, ನಾವು ಕಾಮಗಾರಿ ಮಾಡಿದ್ದೀವಿ, ನಮಗೆ ಅದರದ್ದು ಬಿಲ್ ಬಂದಿಲ್ಲ, ರಿಲೀಸ್ ಆಗಿಲ್ಲ, ಈ ಥರದ್ದೆಲ್ಲ ಇರುತ್ತೆ ಕಾಂಟ್ರಾಕ್ಟ್ಸ್ಗಳಿಗೆ. ಅಥವಾ ನೀವು ಯಾರಿಗೋ ಮನಿ ಅಂದರೆ ಕೈಗಡ ಕೊಟ್ಟಿರ್ತೀರ ಸಾಲ, ಆ ಹಣ ವಾಪಸ್ ಬಂದಿರಲ್ಲ, ಇದೆಲ್ಲ ಬರುತ್ತೆ ಈ ವಾರ. ಇನ್ನು ಆರೋಗ್ಯ ಅಂತ ನಾವು ನೋಡಲಿಕ್ಕಾಗಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು, ಇರಿಟೇಷನ್ ಇರುತ್ತೆ, ಗಂಟ್ಲು ಕಟ್ಕೊಳ್ಳೋದು, ಸ್ಟ್ರೆಸ್ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್, ರಾಹು ಕೇತುವಿನ ಒಂದು ಇನ್ಫ್ಲೂಯೆನ್ಸಿಂದ ಇರುತ್ತೆ, ಅದನ್ನು ಜಾಗೃತಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ಲಾ ಕ್ಷೇತ್ರ ಅಂದರೆ ಕಾನೂನು ವ್ಯಾಸಂಗ ಮಾಡುವಂಥವರು, ಹಣಕಾಸು, ಮ್ಯಾನೇಜ್ಮೆಂಟ್, ಆರ್ಟ್ಸ್, ಕಮ್ಯುನಿಕೇಷನ್ ವಿದ್ಯಾರ್ಥಿಗಳಿಗೆ ಶುಭ. ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ವಾರ ನೀವು ಡೆಫಿನೆಟ್ಲಿ ಭೇಟಿ ಕೊಡ್ತೀರಿ, ಬರೆದಿಟ್ಕೊಳ್ಳಿ. ಅದೇ ರೀತಿ ಡಿಸೆಂಬರ್ 2-3 ಜರ್ನಿಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಲೈಟ್ ಪಿಂಕ್, ವೈಟ್, ಸ್ಕೈ ಬ್ಲೂ, ಸಿಲ್ವರ್ ಶುಭ. 6, 9, 15, 24 ನಿಮಗೆ ಶುಭ ಬರುತ್ತೆ. ಇನ್ನು ವಾರದ ರೆಮಿಡಿ ಅಂತ ಬಂದಾಗ ಹನುಮಾನ್ ಚಾಲೀಸಾ, ಆಂಜನೇಯನ ಆರಾಧನೆ, ಶ್ರೀರಾಮನ ಆರಾಧನೆ, ರಾಮರಕ್ಷಾ ಸ್ತೋತ್ರ ಅಂತ ಸಿಗುತ್ತೆ, ಪುಸ್ತಕ ಸಿಗುತ್ತೆ, ಇಲ್ಲ ಇಂಟರ್ನೆಟ್ನಲ್ಲಿ ಕೇಳಬಹುದು. ಅದು ಎರಡೂ ಆಗಲಿಲ್ಲ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಕೇಳಬಹುದು. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಇಷ್ಟು ಸೋಂಪು ಕಾಳು, ಬಡೆ ಸೊಪ್ಪು ಅಂತ ಹೇಳ್ತಾರೆ, ಅದನ್ನು ಬಾಯಿಗೆ ಹಾಕಿ ಅಗಿತಾ ತಿಂತ ಹೊರಡೋದ್ರಿಂದ ಆ ದಿನದ ಶುಭ ಫಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ ರೆಕಗ್ನೇಷನ್ ಸಿಗುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ನಾಯಕತ್ವದ ಗುಣವನ್ನು ಎಲ್ಲರೂ ಹಾಡಿ ಹೊಗಳುತ್ತಾರೆ. ಅದೇ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಬರುತ್ತೆ. ಪ್ರೋಗ್ರೆಸ್ ನೋಡಿ, ಈ ವಾರ ಬಹಳ ಪ್ರಗತಿ ಇದೆ. ಆದರೆ ಇದಕ್ಕೆ ಅಪೋಸಿಟ್ ಸೈಡಲ್ಲಿ ನೋಡಲಿಕ್ಕಾಗಿ ಈಗೋ ಕ್ಲಾಶಸ್ ಆಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಜೊತೆಗೆ ಜಗಳ, ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ, ನೆರೆಹೊರೆಯವರ ಜೊತೆಗೆ ಜಗಳ, ಈ ರೀತಿಯಾಗಿ ತೋರಿಸ್ತಾ ಇದೆ. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಆರ್ಗ್ಯುಮೆಂಟ್ ನಡೆದಾಗ ಅಲ್ಲಿ ನೀವು ರಶ್ ಮಾಡಬೇಡಿ, ಸಮಾಧಾನ, ಯಾಕೆಂದರೆ ಅದು ನಿಮಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಅಲ್ಲಿ ಯಾಕೆ ಹೋಗಿ ನಾವು ಮೂಗು ತೋರಿಸಿ ಬೈಸ್ಕೊಂಬರ್ಬೇಕು ಅಲ್ವಾ? ಆ ಥರದ್ದಾಗತ್ತೆ, ಹುಷಾರಾಗಿರಿ. ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂದರೆ ಅಲ್ಲಿ ಕಾಲಿಡೋದು ಬೇಡ ಅಂತ ತೋರಿಸ್ತಾ ಇದೆ. ಹಣಕಾಸು, ಲಕ್ಸುರಿಗೋಸ್ಕರ ಸ್ಪೆಂಡ್ ಮಾಡ್ತೀರಾ, ಸ್ವಲ್ಪ ಜಾಸ್ತಿನೇ ಅಂತ ತೋರಿಸ್ತಾ ಇದೆ. ಈ ರಾಶಿಯವರಿಗೆ ವಿಶೇಷವಾಗಿ ನಿಮಗೆ 2026ರಲ್ಲಿ ವೃಶ್ಚಿಕ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು. ನಿಮಗೆ ಮದುವೆ ಸೆಟ್ ಆಗದವ್ರಿಗೆ ಮದುವೆ ಸೆಟ್ ಆಗಬೇಕು, ಸಾಲ ಇದೆ ಅನ್ನೋರು ಸಾಲ ತೀರಿಸ್ಕೋಬೇಕು, ಕೊಟ್ಟ ಹಣ ವಾಪಸ್ ಬರಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕೊಂಡ್ಕೊಳ್ಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಎಲ್ಲ ಕನಸು ನನಸಾಗಬೇಕು ಅಂದರೆ ಒಂದು ವಸ್ತುವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಹೌದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಶ್ರೀಚಕ್ರ ಯಂತ್ರ, ತರಿಸ್ಕೊಳ್ಳಿ. ನೋಡಿ, 2026 ನಿಮ್ಮದೇ. ಈಗ ಆಲ್ರೆಡಿ ಜನವರಿಗೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಬುಕ್ ಮಾಡ್ಕೊಂಡು ಇಟ್ಟಿದ್ದಾರೆ. ನೋಡಿ, ಇದು ಹೋಮಕ್ಕೆ ಹೋಗ್ತಾ ಇದೆ ಅವರ ಹೆಸರಲ್ಲಿ. ನಿಮ್ಮ ಹೆಸರಲ್ಲೂ ಹೋಮಕ್ಕೆ ಶ್ರೀಚಕ್ರ ಯಂತ್ರ ಇಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಅದು ಹೋಮ ಆದಮೇಲೆ, ಸಿದ್ಧಿ ಆದಮೇಲೆ ಈ ರೀತಿ ಪ್ಯಾಕಿಂಗ್ ಆಗಿ ನಿಮ್ಮ ಮನೆಗೆ ಬರುತ್ತೆ. 2026ರಲ್ಲಿ ಈ ವೃಶ್ಚಿಕ ರಾಶಿಯವರೇನಾದರೂ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡಿದ್ದೆ ಆದಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಆಂಗ್ಸೈಟಿ ಮತ್ತು ಓವರ್ ಥಿಂಕಿಂಗ್ ಕಾಡುತ್ತೆ. ನಿದ್ರಾಹೀನತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಮೋಷನಲ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಮೈನರ್ ಸ್ಟಮಕ್ ಇಶ್ಯೂಸ್ ಇರುತ್ತೆ. ನಿಮ್ಮ ದೈನಂದಿನ ರುಟೀನ್ಗಳಲ್ಲಿ ಆಹಾರ ಅಭ್ಯಾಸ ಕ್ರಮಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಮತ್ತು ಈ ವಾರ ಸಡನ್ನಾಗಿ ರಿಯಾಕ್ಟ್ ಮಾಡದೇ ಇರೋದು, ಇವನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಶುಭ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ವಿದ್ಯಾರ್ಥಿಗಳು ಅಂತ ಬಂದಾಗ ನಿಮಗೆ ಮಂಗಳನಿಂದ ಸಪೋರ್ಟ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡುವಂಥ ಸಾಮರ್ಥ್ಯ ಕೊಡ್ತಾನೆ. ಟ್ರಾವೆಲ್ ಬೇಸ್ಡ್ ಲರ್ನಿಂಗ್, ಕಾನೂನು ಕ್ಷೇತ್ರ, ಫಿಲಾಸಫಿ, ಸ್ಪಿರಿಚುಯಾಲಿಟಿ, ರಿಸರ್ಚ್ ಸಬ್ಜೆಕ್ಟ್ಸ್ಗಳನ್ನು ಓದುವ ವಿದ್ಯಾರ್ಥಿಗಳಿಗೆ ಶುಭ. ಧಾರ್ಮಿಕ ಕ್ಷೇತ್ರಗಳು, ಶೈಕ್ಷಣಿಕ ಉದ್ದೇಶಕ್ಕಾಗಿ
ಮತ್ತು ವಿದೇಶ ಪ್ರವಾಸ ಅಂತ ತೋರಿಸ್ತಾ ಇದೆ. ಡಿಸೆಂಬರ್ 2-3 ಅವಾಯ್ಡ್ ಮಾಡ್ಕೊಳ್ಳಿ ಜರ್ನಿನ. ಮರೂನ್ ಕಲರ್, ಡಾರ್ಕ್ ರೆಡ್, ಕಪ್ಪು ಬಣ್ಣ, ಡೀಪ್ ಪರ್ಪಲ್ ಶುಭ. ನಂಬರ್ 9, 18, 27 ಶುಭ ಅಂತ ತೋರಿಸ್ತಾ ಇದೆ. ಸೂರ್ಯನಿಗೆ ಅರ್ಘ್ಯ ಕೊಡೋದು, ಈಗೋ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಜಗಳಗಳು ಕಡಿಮೆ ಆಗುತ್ತೆ, ಕ್ಲಿಯರಿಟಿ ಇರುತ್ತೆ. ಇನ್ನು ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 11 ಸಲ ಓಂ ಬುಧಾಯ ನಮಃ ಪಠಣೆ ಮಾಡ್ಬೋದು, ಅಥವಾ ಗಣೇಶನ ಪೂಜೆ ಮಾಡಿ ಓಂ ಗಂಗಣಪತಯ್ಯ ನಮಃ ಅಂತ 108 ಸಲ ಹೇಳಿ ಹೊರಡ್ಬೋದು, ಅಥವಾ ಕನಿಷ್ಠ 11 ಸಲನಾದರೂ ಹೇಳ್ಕೋಬೋದು. ಹನುಮಾನ್ ಚಾಲೀಸ ಪಠಣೆ ಈ ವಾರ ಶುಭ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಹೊಸ ಹೊಸ ಅವಕಾಶಗಳು ಹುಡುಕಿ ಬರಲಿಕ್ಕಿದೆ. ಅದೇ ರೀತಿ ನಿಮ್ಮ ಕರಿಯರ್ ಡೈರೆಕ್ಷನ್ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗುತ್ತೆ. ಕಾಂಗ್ರ್ಯಾಚುಲೇಷನ್ಸ್. ನಿಮಗೆ ಈ ವಾರದ ಒಂದು ಕಾರ್ಡ್ನಲ್ಲಿ ಏನೆಲ್ಲ ತೋರಿಸ್ತಾ ಇದೆ ಅಂದರೆ ಪ್ರಮೋಷನ್ಸ್, ಪ್ರಗತಿ, ಹಣಕಾಸಿನ ಲಾಭ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಮ ಮೆಂಟರ್ಸ್ಗಳಿಂದ, ಪಾರ್ಟ್ನರ್ಸ್ಗಳಿಂದ ಸಪೋರ್ಟ್ ಸಿಗುತ್ತೆ. ಗುಡ್ ಪ್ರೋಗ್ರೆಸ್ ಇದೆ. ಕಮ್ಯುನಿಕೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅಪಾರ್ಚುನಿಟೀಸ್ ಬರುತ್ತೆ ಶುಕ್ರನಿಂದ. ಆದರೆ ಅದರ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ಯಾರು ಹೊಸ ಹೊಸ ಕಾಂಟ್ರಾಕ್ಟ್ಸ್ಗಳಿಗೆ ಸಹಿ ಮಾಡ್ತೀರಿ, ಡೀಲ್ಸ್ಗಳಿಗೆ ಸಹಿ ಮಾಡ್ತೀರಿ, 1-10 ಸಲ ನೋಡ್ಕೊಳ್ಳಿ, ಇಲ್ಲಾಂದರೆ ಮೋಸ ಹೋಗೋ ಸಾಧ್ಯತೆ. ಡಿಸೆಂಬರ್ 3-4ಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಜಗಳ ಮನೆಯಲ್ಲಿ ಮತ್ತು ಆಫೀಸಲ್ಲಿ ನೆರೆಹೊರೆಯವರ ಜೊತೆಗೆ, ಅದನ್ನು ನೋಡ್ಕೊಳ್ಳಿ. ಮಂಗಳ 8ನೇ ಮನೆಗೆ ಬಂದಿರೋದ್ರಿಂದ ಎಮೋಷ್ನಲ್ ಡಿಸಿಷನ್ಸ್ ತಗೊಳ್ಳೋದು ಬೇಡ ಈ ವಾರ. ಹಣಕಾಸು ಅಂತ ಬಂದಾಗ ಜರ್ನಿ ಇದೆ, ಲಕ್ಸುರಿ ಇದೆ, ಮನೆಯನ್ನು ರಿನೋವೇಷನ್ ಮಾಡಿಸ್ಕೋತೀರಾ, ತುಂಬ ಚೆನ್ನಾಗಿದೆ. ಧನುರಾಶಿಯವರಿಗೆ 2026 ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ನಿಮ್ಮ ಕನಸು ನನಸಾಗಬೇಕು, ಸಾಲ ತೀರಬೇಕು, ಸಂತಾನ ಪ್ರಾಪ್ತಿಯಾಗಬೇಕು, ಮತ್ತು ನೀವು ಮನೆ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಸರ್ವ ರೀತಿಯ ಸಕಲ ಸಂಪತ್ತು, ಸಕಲ ಭಾಗ್ಯ ಭೋಗ್ಯಗಳು ನಿಮ್ಮದಾಗಬೇಕು ಅಂದರೆ ಒಂದು ವಸ್ತುವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಬರೀಬೇಡಿ, ಅದೇ ಶ್ರೀಚಕ್ರ ಯಂತ್ರ. ನೋಡಿ, ಈಗ ಹೊಸ ವರ್ಷಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ತಮ್ಮ ಹೆಸರಲ್ಲಿ ಮನೆಗೆ ತರಿಸ್ಕೋಬೇಕು ಅಂತ ಶ್ರೀಚಕ್ರ ಹೋಮದಲ್ಲಿ ಇಡಿಸ್ತಾ ಇದ್ದಾರೆ. ನೀವು ಇನ್ಯಾಕೆ ತಡ ಮಾಡ್ತೀರಾ? ಈಗಲೇ ಇಡಿಸಿ. ನಿಮಗೋಸ್ಕರ ನಾವು ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಗುರುಗಳೇ, ನಮಗೂ ಕೂಡ ಹೊಸ ವರ್ಷಕ್ಕೆ ಶ್ರೀಚಕ್ರ ಯಂತ್ರ ಹೋಮದಲ್ಲಿ ಇಟ್ಟು ಕಳಿಸಿ ಅಂತ ನೀವು ಮೆಸೇಜ್ ಮಾಡಿ, ಕಳಿಸ್ತೀವಿ. ಹೋಮ ಆದಮೇಲೆ ಈ ರೀತಿ ಪ್ಯಾಕಾಗಿ ನಿಮ್ಮ ಮನೆಗೆ ಬರುತ್ತೆ. 30-40 ದಿವಸ ಆದಮೇಲೆ ಬರಲಿ. ನೋಡಿ, ಧನುರಾಶಿಯವರಿಗೆ ತರಿಸ್ಕೊಳ್ಳಿ, ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. 2026ರಲ್ಲಿ ಶ್ರೀಚಕ್ರ ಯಂತ್ರ ನಿಮ್ಮನ್ನು ಹಿಡಿದು ನಿಲ್ಲಿಸೋ ತಾಕತ್ತು ಯಾರಿಗೂ ಇರೋದಿಲ್ಲ. ನೀವು ಅದ್ಯಾವ ಮಟ್ಟಿಗೆ ಬೆಳಿತೀರಿ ಅಂದರೆ ಒಂದು ವರ್ಷದಲ್ಲಿ ಭಾಗ್ಯೋದಯ ಆಗುತ್ತೆ. ಇದನ್ನು ನನ್ನ ಮಾತು ಎಂದು ಸುಳ್ಳಾಗೋಲ್ಲ, ಬರೆದಿಟ್ಕೊಳ್ಳಿ. ಧನುರಾಶಿಯವರು ಮಿಸ್ ಮಾಡದೆ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ 2026ರಲ್ಲಿ. ನೋಡಿ ಹೇಗೆ ಅಭಿವೃದ್ಧಿ ಆಗ್ತೀರಾ ಅಂತ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಎಂಗ್ಸೈಟಿ, ಸ್ಲೀಪ್ ಡಿಸ್ಟರ್ಬೆನ್ಸ್, ಡೈಜೆಸ್ಟಿವ್ ಸೆನ್ಸಿಟಿವಿಟಿ, ಎಮೋಷ್ನಲ್ ಫೆಟಿಗ್ ಎಲ್ಲ ಕಾಣಿಸುತ್ತೆ. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಅಂತ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಲರ್ನಿಂಗ್ ಡಿಸಿಪ್ಲಿನ್ ಶನಿ ಭಗವಾನರಿಂದ ಹೆಚ್ಚಾಗುತ್ತೆ, ಫೋಕಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕಾನೂನು ಕ್ಷೇತ್ರ, ಫಿನಾನ್ಸ್, ಫಿಲಾಸಫಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್, ಕಮ್ಯುನಿಕೇಷನ್ ಕೋರ್ಸಸ್ ಯಾರು ಮಾಡ್ತಿದ್ದೀರಿ ಬಹಳ ಶುಭ. ನಿಮಗೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಧನುರಾಶಿಯವರು ಈ ವಾರ ಭೇಟಿ ಕೊಡ್ತೀರಿ. ಫಾರಿನ್ ಟ್ರಿಪ್ಸ್ ಇದೆ. ಆಮೇಲೆ ತುಂಬ ಒಂದು ರೀತಿಯ ರೀಕ್ರಿಯೇಷನ್ಸ್ಗಳಿಗೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಅನ್ನೆಸೆಸರಿ ಜರ್ನಿ ಡಿಸೆಂಬರ್ 2-3ಕ್ಕೆ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಹಳದಿ ಬಣ್ಣ, ಆರೆಂಜ್, ಪರ್ಪಲ್, ಗೋಲ್ಡನ್ ಶುಭ ಇದೆ. ಈ ವಾರದ ರೆಮಿಡಿ ಅಂತ ಬಂದಾಗ ಓಂ ಅಂಗಾರಕಾಯ ನಮಃ ಮಂಗಳವಾರ ದಿವಸ 11 ಸಲ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡಿ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದು ಈ ವಾರ ಬಹಳ ಶುಭ ಧನುರಾಶಿಯವರಿಗೆ. ಇನ್ನು ಗಣೇಶನ ಆರಾಧನೆ ಪ್ರತಿದಿನ ಸ್ನಾನ ಮಾಡಿ ದೇವರ ಮನೆ ಹತ್ರ ಬಂದಾಗ ಒಂದು 11 ಸಲ, 21, 51 ಅಥವಾ 108 ಸಲ ಓಂ ಗಂಗಣಪತಯ್ಯ ನಮಃ ಮಂತ್ರ ಹೇಳ್ಕೊಳ್ಳಿ. ದಿವಸವನ್ನು ಶುರು ಮಾಡೋದರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಈ ವಾರದ ಸ್ಥಿತಿಗತಿಗಳನ್ನು, ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ರಿಕಗ್ನಿಷನ್ ಮತ್ತು ರಿವಾರ್ಡ್ ಸಿಗುವಂಥ ವಾರ. ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರಿಯರಲ್ಲಿ ಪ್ರೋಗ್ರೆಸ್ ಇರುತ್ತೆ, ಹೊಸ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮನ್ನು ಹುಡುಕಿ ಬರುತ್ತೆ, ಸಕ್ಸಸ್ ಇರುತ್ತೆ. ಬಹಳ ಬಹಳ ಶುಭ.
ಇಂಟರ್ವ್ಯೂಗಳನ್ನು ಕ್ಲಿಯರ್ ಮಾಡ್ತೀರಾ, ಹೊಸ ಕೆಲಸ ಸಿಗುತ್ತೆ, ನಿಮ್ಮ ವೃತ್ತಿಯಲ್ಲಿ ಪ್ರಗತಿ, ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ, ಬಹಳ ಶುಭ. ಅದೇ ರೀತಿ ಇದರ ಅಪೋಸಿಟ್ ಸೈಡ್ ನೋಡಲಿಕ್ಕಾಗಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಿಸ್ಕಮ್ಯುನಿಕೇಷನ್, ಚೂರು ಪಾರು ಜಗಳ ಆಗುತ್ತೆ ಆಫೀಸಲ್ಲಿ, ಅದನ್ನು ನೋಡ್ಕೊಳ್ಳಿ. ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಇನ್ನು ಡಿಸೆಂಬರ್ 3 ಮತ್ತು 4ನೇ ತಾರೀಕಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಬರುತ್ತೆ. ಹಣಕಾಸು ಅಂತ ಬಂದಾಗ ಸೇವಿಂಗ್ಸ್ ಆಗುತ್ತೆ, ದುಡಿದ ಹಣ ಸೇವ್ ಆಗುತ್ತೆ ಈ ವಾರ. ಇದೇ ರೀತಿ ವರ್ಷ ಪೂರ್ತಿ ಆಗಬೇಕಲ್ಲ, ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಶ್ರೀಚಕ್ರಯಂತ್ರ ಕಾಣಿಸ್ತಾ ಇದೆ. ಮಕರ ರಾಶಿಯವರು 2026ರಲ್ಲಿ ಬಯಸಿದ್ದನ್ನು ಪಡಿಬೇಕು. ನಿಮಗೆ ಮದುವೆ ಸೆಟ್ ಆಗಿಲ್ಲ ಅಂದರೆ ಮದುವೆ ಸೆಟ್ ಆಗಬೇಕು, ವಾಹನ ಕೊಂಡ್ಕೊಳ್ಬೇಕು, ಸಂತಾನ ಪ್ರಾಪ್ತಿಯಾಗಬೇಕು, ಮನೆ ಕಟ್ಟಿಸ್ಬೇಕು, ಸಾಲ ತೀರಬೇಕು, ನಿಮಗೇನು ಬೇಕೋ ಅದು ಪಡ್ಕೋಬೇಕು ಅಂತಂದರೆ ಶ್ರೀಚಕ್ರಯಂತ್ರ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಲಕ್ಷಾಂತರ ಜನ ವೀಕ್ಷಕರು ಹೊಸ ವರ್ಷಕ್ಕೆ ಅಂತಲೇ ಶ್ರೀಚಕ್ರಯಂತ್ರವನ್ನು ಸಿದ್ಧಿ ಪೂಜೆಗೆ ರೆಡಿ ಮಾಡಿಸಿ ಇಡಿಸ್ಕೊಂಡಿದ್ದಾರೆ. ಅವರ ಹೆಸರನ್ನು ಬರೆಸಿ, ನೀವು ಹೆಸರನ್ನು ಕೊಡಿ. ಈಗಲೇ ನಿಮ್ಮ ಹೆಸರಲ್ಲೇ ನಮ್ಮ ತಂಡ ಸಿದ್ಧಿ ಪೂಜೆಗೆ ಯಾಗಕ್ಕೆ ರೆಡಿ ಮಾಡಿಕೊಳ್ಳುತ್ತೆ. 30ರಿಂದ 40 ದಿವಸ ಆದಮೇಲೆ ಈ ರೀತಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಕಳಿಸುತ್ತೆ. 2026ರಲ್ಲಿ ನೀವೇನಾದರೂ ಇದನ್ನು ಪೂಜೆ ಮಾಡಿದರೆ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ನಿಮ್ಮನ್ನು ತಡೆದು ನಿಲ್ಲಿಸುವಂಥ ತಾಕತ್ತು ಯಾರಿಗೂ ಇರೋದಿಲ್ಲ. ನೀವು ನಡೆದಿದ್ದೇ ದಾರಿ, ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರ. ಇದನ್ನು ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಾರದ ಮುಂದಿನ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಸ್ವಲ್ಪ ಚೆಸ್ಟ್ ಡಿಸ್ಕಂಫರ್ಟ್ ಇರುತ್ತೆ, ಎಸಿಡಿಟಿ, ಸ್ಟ್ರೆಸ್ ರಿಲೇಟೆಡ್ ತಲೆನೋವು, ಮೈಗ್ರೇನ್ ಅದು ಕಾಡಿಸುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಬಹುದು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಟ್ರಾವೆಲ್ ಅಂತ ಬಂದಾಗ ವರ್ಕ್ ರಿಲೇಟೆಡ್ ಜರ್ನಿ ಮಾಡ್ತೀರಾ. ಅನ್ನೆಸೆಸರಿ ಜರ್ನಿ 2ನೇ ತಾರೀಕು 3ನೇ ತಾರೀಕು ಮಾಡೋದು ಬೇಡ. ಡಾರ್ಕ್ ಬ್ಲೂ, ಗ್ರೇ, ಬ್ಲ್ಯಾಕ್, ಎಮರಾಲ್ಡ್ ಗ್ರೀನ್ ಶುಭ. 8, 10, 17, 26 ಶುಭ ಇರುತ್ತೆ. ಇನ್ನು ಎಫೆಕ್ಟಿವ್ ರೆಮಿಡೀಸ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಹನುಮಾನ್ ಚಾಲೀಸ ಪಠಣೆ ಮಾಡಬೇಕು ಬೆಳಗ್ಗೆ ಸಂಜೆ. ಆಗಲ್ಲ ಗುರುಗಳೇ, ನಮಗೆ ಸಮಯದ ಅಭಾವ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿ. ಬರುವಂತಹ ವಾರದಲ್ಲಿ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೋತಿಚೂರು ಲಡ್ಡು ಅಂತ ಇರುತ್ತೆ, ಅದನ್ನು ನೈವೇದ್ಯ ಮಾಡಿಸಿ ಆಂಜನೇಯನ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಂಚೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಆಂಜನೇಯನ ಭಕ್ತಿಗೀತೆ ಇದೆ, ಇನ್ನು ಹನುಮಾನ್ ಚಾಲೀಸ ಇದೆ, ಮತ್ತು ವಿಷ್ಣು ಸಹಸ್ರನಾಮ ಇದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಯಶಸ್ಸು ನಿಮ್ಮ ಹಿಂಬಾಲಿಸುತ್ತೆ, ನಿಮಗೆ ಜಯ ವಿಜಯ ಕೊಡುತ್ತೆ. ಆದರೆ ಒಂದೇನಪ್ಪ ಅಂತಂದರೆ, ಆ ಯಶಸ್ಸು ಬಂದಿದೆ ಅಂಥೇಳಿ ರಿಲ್ಯಾಕ್ಸ್ ಆಗೋದು ಬೇಡ. ಆ ಯಶಸ್ಸು ಬಂತು ಅಂದರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಇದರಿಂದ ನಮಗೆ ದುಪ್ಪಟ್ಟು ಲಾಭ ಸಿಗುತ್ತೆ. ಯಶಸ್ಸು ಬಂತು ಅಂತ ರಿಲ್ಯಾಕ್ಸ್ ಆದರೆ ಕೈ ಬಿಡುತ್ತೆ, ಮತ್ತೆ ನಮ್ಮನ್ನು ಹಿಂದೆ ತಳ್ಳುತ್ತೆ. ಅದನ್ನು, ಈ ಸಕ್ಸಸ್ ಮಂತ್ರವನ್ನು ನೀವು ಪಾಲಿಸ್ಕೋಬೇಕು. ಇನ್ನು ನಿಮ್ಮ ಆಫೀಸಿನಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ನಿಮ್ಮ ಸೀನಿಯರ್ಸ್ಗಳಿಂದ ಸಾಕಷ್ಟು ಸಪೋರ್ಟ್ ಇರುತ್ತೆ. ಅದೇ ರೀತಿ ಹೊಸ ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತಾರೆ ಆಫೀಸಲ್ಲಿ, ಖುಷಿಯಾಗುತ್ತೆ. ಮತ್ತು ಇದರ ಕಾಂಟ್ರಾಸ್ಟ್ ಅಂತ ನೋಡ್ಲಿಕ್ಕೆ ಬಂದಾಗ ಮಿಸ್ಕಮ್ಯುನಿಕೇಷನ್ ಇರುತ್ತೆ, ಈಗೋ ಕ್ಲಾಶ್ ಇರುತ್ತೆ. ಮೇಜರ್ ಡಿಸಿಷನ್ಗಳನ್ನು ಡಿಸೆಂಬರ್ 3 ಮತ್ತು 4ನೇ ತಾರೀಕಿಗೆ ತಗೋಬಾರ್ದು ಅಂತ ತೋರಿಸ್ತಾ ಇದೆ. ಇನ್ನು ಹಣಕಾಸು ಅಂತ ಬಂದಾಗ ಅನ್ಪ್ರಿಡಿಕ್ಟೇಬಲ್ ಆಗಿ ಇನ್ಕಮ್ ಬರುತ್ತೆ. ಸಾಕಷ್ಟು ಮೂಲಗಳಿಂದ ನೀವು ಯೋಚನೆಯನ್ನು ಕೂಡ ಮಾಡಿರೋದಿಲ್ಲ, ಅಷ್ಟು ಹಣ ಹರಿದು ಬರುತ್ತೆ. ಅದರ ಅಪೋಸಿಟ್ಟು ಖರ್ಚಿಗೆ ದಾರಿನೂ ಕೂಡ ರೆಡಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾಗಿ 2026ರಲ್ಲಿ ನೀವು ಬಯಸಿದ್ದು ನಿಮಗೆ ಸಿಗಬೇಕು ಅಂತಂದರೆ ಒಂದು ವಸ್ತುವನ್ನು ತರಿಸಿ ಮನೆಗೆ ಪೂಜೆ ಮಾಡಿ. ಸಜೆಸ್ಟ್ ಮಾಡ್ತೀನಿ ನಾನು, ಯಾವುದು ಅಂದರೆ ಲಕ್ಷ್ಮೀ ಶ್ರೀಚಕ್ರಯಂತ್ರ. ನೋಡಿ, ಜನವರಿ ಅಷ್ಟೊತ್ತಿಗೆ ನಮ್ಮ ಮನೆಗೆ ಇದನ್ನು ಕಳಿಸ್ಕೊಡಿ ಗುರುಗಳೇ ಅಂಥೇಳಿ ಲಕ್ಷಾಂತರ ಜನ ವೀಕ್ಷಕರು ಬುಕ್ ಮಾಡಿಸ್ಕೊಂಡು ಹೋಮಕ್ಕೆ ರೆಡಿ ಮಾಡಿಸ್ಕೊಂಡಿದ್ದಾರೆ ಶ್ರೀಚಕ್ರಯಂತ್ರವನ್ನು. ನೀವು ಈಗಲೇ ಹೊಸ ವರ್ಷಕ್ಕೋಸ್ಕರ ಶ್ರೀಚಕ್ರಯಂತ್ರ ಬುಕ್ ಮಾಡಿಸ್ಕೊಳ್ಳಿ. ಹೋಮಕ್ಕೋಸ್ಕರ ಹೋಗ್ತಾ ಇದೆ, ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30ರಿಂದ 40 ದಿವಸ ಹೋಮಕ್ಕಿಟ್ಟು ಈ ರೀತಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. 2026ರಲ್ಲಿ ಏನಾದರೂ ನೀವು ಶ್ರೀಚಕ್ರಯಂತ್ರ ತರಿಸಿ ಜನವರಿಯಿಂದನೇ ಪೂಜೆ ಸ್ಟಾರ್ಟ್ ಮಾಡಿಬಿಟ್ರೆ ವೀಕ್ಷಕರೇ, ಕುಂಭರಾಶಿಯವ್ರನ್ನ ಹಿಡಿದು ನಿಲ್ಲಿಸೋ ಧೈರ್ಯ ಯಾರಿಗೂ ಇರೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ. ಬಿಡಬೇಡಿ,
ಮನೆಗೆ ತರಿಸ್ಕೊಳ್ಳಿ. ವೀಕ್ಷಕರೇ, ಮುಂದಿನದಾಗಿ ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಒಳ್ಳೆಯ ಆರೋಗ್ಯ ಇರುತ್ತೆ, ಹೆಲ್ತ್ ಬಗ್ಗೆ ಯಾವ ತೊಂದರೆಯೂ ಇಲ್ಲ. ಇನ್ನು ಟ್ರಾವೆಲ್ ಅಂತ ಬಂದಾಗ ಲಾಂಗ್ ಟ್ರಾವೆಲ್ ಇದೆ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಿ, ಹೈಯರ್ ಎಜುಕೇಷನ್, ವಿದೇಶಕ್ಕೋಸ್ಕರ ಒಂದು ಅಧ್ಯಯನ ಅಥವಾ ಜಾಬಿಗೋಸ್ಕರ ರೀಲೊಕೇಟ್ ಆಗುವಂಥ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ನೀಲಿ ಬಣ್ಣ, ಕಪ್ಪು ಬಣ್ಣ, ವಾಯ್ಲೆಟ್, ಸಿಲ್ವರ್ ಬಣ್ಣ ಶುಭ. 4, 8, 17, 26 ಶುಭ ಇರುತ್ತೆ. ಇನ್ನು ರೆಮಿಡೀಸ್ ಅಂತ ಬಂದಾಗ ನೋಡಿ, ಈ ವಾರ ಮಾತ್ರ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ಮನೆ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ವಾರ ಪೂರ್ತಿ ಬೆಳಗ್ಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಭಗವಂತನಲ್ಲಿ ಆಶೀರ್ವಾದವನ್ನು ಕೇಳಿ ಬರೋದಕ್ಕೆ ಮರಿಬೇಡಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ವಿಗ್ರಹ ಇಟ್ಟಿರ್ತೀರ. ಅದ್ರ ಮುಂದೆ ವಾರ ಪೂರ್ತಿ ಸ್ನಾನದ ಪೂಜಾದಿಗಳ ನಂತರ ಎದುರುಗಡೆ ಲಕ್ಷ್ಮೀ ಫೋಟೋ ಎದುರುಗಡೆ ಕೂತ್ಕೊಂಡು, ಮಹಾಲಕ್ಷ್ಮಿ ಅಮ್ಮನವರ ಫೋಟೋ ಎದುರುಗಡೆ ಕೂತು ಓಂ ಮಹಾಲಕ್ಷ್ಮಿಯೇ ನಮಃ ಇದನ್ನು 108 ಸಲ ಹೇಳ್ಕೊಳ್ಳಿ. ಅಚ್ಚರಿಯ ಫಲಿತಾಂಶ ಈ ವಾರ ಪಾಸಿಟಿವ್ ಆಗಿ ನಿಮ್ಮ ಶ್ರೀರಕ್ಷೆ ಕೊಡುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಸಪೋರ್ಟ್ ಸಿಗುತ್ತೆ. ನಿಮ್ಮ ಮೆಂಟರ್ಸ್ಗಳಿಂದ, ಗುರು ಹಿರಿಯರಿಂದ, ತಂದೆ ತಾಯಿಗಳಿಂದ, ನಿಮಗಿಂತ ಹಿರಿಯ ವಯಸ್ಸಿನಲ್ಲಿ ದೊಡ್ಡವರಿಂದ ಹೆಚ್ಚಿನ ಶುಭ ಫಲ. ಈ ವಾರ ಮಾತ್ರ ಮೀನರಾಶಿಯವರು ದೊಡ್ಡವರ ಮಾತನ್ನು ಮೀರಬೇಡಿ, ಇದರಿಂದ ನಷ್ಟ. ಅವ್ರು ಅಕಸ್ಮಾತ್ ಈ ಗಾಡಿ ತೊಗೊಂಡು ಹೋಗೋದು ಬೇಡ, ನೀವು ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಅಂದರೆ ಅವ್ರ ಮಾತಿಗೆ ತಲೆಬಾಗಿ, ಇಲ್ಲ ನಾನು ತೊಗೊಂಡೇ ಹೋಗ್ತೀನಿ ಅಂದರೆ ಅಪಾಯ, ಅವಘಡ, ಒಂದು ಚಿಕ್ಕ ಪುಟ್ಟ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದು ಎಕ್ಸಾಂಪಲ್ ಹೇಳಿದೆ. ಹಿರಿಯರ ಮಾತನ್ನು ಈ ವಾರ ಮೀರಬಾರ್ದು ಅಂತ ಬರ್ತಾಯಿದೆ. ಹೊಸ ನಿಮ್ಮ ಕರಿಯರ್ ಡೈರೆಕ್ಷನ್ ಬೇರೆ ಒಂದು ದಿಕ್ಕನ್ನೇ ತಗೊಳುತ್ತೆ. ವೃತ್ತಿ ವ್ಯಾಪಾರದಲ್ಲಿರೋರಿಗೆ ಒಳ್ಳೆಯ ಪ್ರಬಲ ಲಾಭ ಇದೆ, ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ನೋಡ್ತೀರಿ. ಅದೇ ರೀತಿ ವರ್ಕ್ ಎನ್ವೈರ್ಮೆಂಟ್ ಸ್ಟೆಬಿಲಿಟಿ ಇರುತ್ತೆ, ಏನೂ ತೊಂದರೆ ಇಲ್ಲ. ಇದರ ಅಪೋಸಿಟ್ ಸೈಡ್ಗಳನ್ನು ನೋಡಲಿಕ್ಕಾಗಿ ಹೊಸ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಬೇಕಾದ್ರೆ ಜಾಗ್ರತೆ, ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆ. ಡಿಸೆಂಬರ್ 2ನೇ ತಾರೀಕು 3ನೇ ತಾರೀಕು ಜರ್ನಿ ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ. ಅನಿವಾರ್ಯ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ಓವರ್ ರಿಯಾಕ್ಟ್ ಮಾಡೋದು ಬೇಡ. ಮಂಗಳನಿಂದ ಕೆಲಸ ಕೆಡುತ್ತೆ. ಸಿಟ್ಟು, ಕೋಪ, ತಾಪ ಕಂಟ್ರೋಲ್ ಇರಲಿ. ಅದೇ ರೀತಿ ನಿಮಗೆ ಈ ವಾರ ಸಡನ್ ಗೇನ್ಸ್ ಇದೆ, ಹಣಕಾಸಿನ ಮತ್ತು ಗಿಫ್ಟ್ಗಳು ಬರುತ್ತೆ. ನಿಮ್ಮ ಜೀವನ ಸಂಗಾತಿಯಿಂದ ಶುಭ. ರಾಹು ಗ್ರಹದಿಂದ ಅನ್ಪ್ರೆಡಿಕ್ಟೇಬಲ್ ಇನ್ಕಮ್ ಬರುತ್ತೆ, ಜಾಸ್ತಿ ಇನ್ಕಮ್ ಬರುತ್ತೆ. ಇದೆಲ್ಲ ವರ್ಷ ಪೂರ್ತಿ ಮುಂದುವರಿಬೇಕು ಅಂತಂದರೆ ಮೀನರಾಶಿಯವರು ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು, ಜೀತ್ ಮೀಡಿಯಾ ವಾಹಿನಿಯ ವೀಕ್ಷಕರು ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂತಂದರೆ ಜನವರಿ ತಿಂಗಳಲ್ಲಿ ನಮ್ಮ ಮನೆಗೆ ಕಳಿಸ್ಕೊಡಿ ಗುರುಗಳೇ, ವರ್ಷ ಪೂರ್ತಿ ನಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಕೋರಿಕೆಯನ್ನು ಮನ್ನಿಸಿ ನಾನೇ ನನ್ನ ಕೈಯಾರೆ 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಇವುಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹೆಸರಲ್ಲಿ ಜನವರಿ ತಿಂಗಳಲ್ಲಿ ಮನೆಗೆ ಬರೋ ಥರ ಹೊಸ ವರ್ಷಕ್ಕೆ ಶ್ರೀಚಕ್ರ ಮನೆಗೆ ತರಿಸ್ಕೋಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಬರೋ ಥರ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಪೂಜೆಗಿಟ್ಟು 30ರಿಂದ 40 ದಿವಸ ಆದಮೇಲೆ ಈ ರೀತಿ ಪ್ಯಾಕಿಂಗ್ ಆಗಿ ನಿಮ್ಮ ಮನೆಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ನಾನು ಮತ್ತು ನಮ್ಮ ತಂಡ ಮಾಡ್ತೀವಿ. ಮಿಸ್ ಮಾಡಬೇಡಿ. ಯಾಕೆಂದರೆ 2026ರಲ್ಲಿ ಜನವರಿ ಆಸ್ಪಾಸಲ್ಲಿ ಶ್ರೀಚಕ್ರ ಯಂತ್ರ ಮನೆಗೆ ಬಂತು ಅಂದರೆ ಮೀನರಾಶಿಯವ್ರನ್ನ ಹಿಡಿದು ನಿಲ್ಲಿಸೋ ಧೈರ್ಯ ಯಾರಿಗೂ ಇರೋದಿಲ್ಲ. 2026ರಲ್ಲಿ ಇದನ್ನು ಪೂಜೆ ಮಾಡಿ ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಈ ವಾರ ಸ್ಟ್ರೆಸ್ ಇರುತ್ತೆ ಮೀನರಾಶಿಯವರಿಗೆ. ಎಮೋಷ್ನಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ, ಸಾಕಾಗ್ಬಿಟ್ಟಿದೆ ಅಂತಾರಲ್ಲ, ಆ ರೀತಿಯಾದಂಥ ವರ್ಕ್ ಬರ್ಡನ್, ಸ್ಟ್ರೆಸ್ ಇರುತ್ತೆ. ಹೊಟ್ಟೆಗೆ ಸಂಬಂಧಿಸಿದಂಥ ಮತ್ತು ನಿದ್ರೆಗೆ ಸಂಬಂಧಿಸಿದಂಥ ಇಶ್ಯೂಸ್ ಇರುತ್ತೆ. ಹೆವಿ ಫುಡ್ಡನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಮೆಡಿಟೇಷನ್, ಬ್ರೀತಿಂಗ್ ಎಕ್ಸಸೈಸ್ ನೋಡ್ಕೊಳ್ಳಿ. ಶಾರ್ಟ್ ಬ್ರೇಕ್, ಒಂದು ಸ್ವಲ್ಪ ಕೆಲಸದಿಂದ ಶಾರ್ಟ್ ಬ್ರೇಕ್ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ರೆಸ್ಟ್ ಮಾಡ್ಕೊಳ್ಳಿ, ಪ್ರಾಪರಾಗಿ ರೆಸ್ಟ್ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಬೇಡ ಅಂತ ತೋರಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಪ್ರಯಾಣ ಅಂತ ತೋರಿಸ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಿಸೆಂಬರ್ 2, 3 ಪ್ರಯಾಣವನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯೆಲ್ಲೋ, ಸಿ ಗ್ರೀನ್, ವೈಟ್, ಪರ್ಪಲ್ ಶುಭ. 3, 7, 12, 21 ಅಂಕಿಗಳು ಈ ವಾರ ಶುಭ ಬರುತ್ತೆ.
ಈ ವಾರ ಸೂರ್ಯನಿಗೆ ಅರ್ಘ್ಯ ಕೊಡೋದರಿಂದ ಶುಭ ಫಲ. ಕೆಂಪು ಬಣ್ಣದ ದಾಸವಾಳದ ಹೂವನ್ನು ತೆಗೆದುಕೊಂಡು ಈ ಬರುವ ವಾರ ಮಂಗಳವಾರ ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನದಲ್ಲಿ ದುರ್ಗಾದೇವಿಗೆ ಸಮರ್ಪಣೆ ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗುತ್ತೆ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಆಗಿದೆ. ಅದನ್ನು ಮೀನ ರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ತಪ್ಪದೇ ಕೇಳೋದರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಮೇಷರಾಶಿಯಿಂದ ಮೀನ ರಾಶಿಯವರೆಗಿನ ವಾರ ಭವಿಷ್ಯ ಡಿಸೆಂಬರ್ 1ರಿಂದ 8ನೇ ತಾರೀಕು. ವೀಕ್ಷಕರೇ, ನೀವೇನಾದರೂ ವಾಸ್ತು ನೋಡೋದಕ್ಕೆ ತೋರಿಸ್ಕೊಳ್ಳೋದಕ್ಕೆ ನನ್ನನ್ನು ನಿಮ್ಮ ಮನೆಗೆ ಕರೆಸ್ಕೋಬೇಕು ಅಂದರೆ ಖಂಡಿತ ಬರ್ತೀನಿ. ಬನ್ನಿ ಗುರುಗಳೇ, ನಮ್ಮ ಮನೆಗೆ ವಾಸ್ತು ನೋಡಿ, ವಾಸ್ತು ತೊಂದರೆಯಿಂದ ನಮ್ಮ ಏಳಿಗೆನೇ ಆಗ್ತಾ ಇಲ್ಲ, ತುಂಬ ಕಷ್ಟ ಇದೆ, ಅನಾರೋಗ್ಯದ ಸಮಸ್ಯೆ ಅಂತಂದರೆ ಚಿಂತೆ ಬೇಡ. ನಾನೇ ನಿಮ್ಮ ಮನೆಗೆ ಖುದ್ದಾಗಿ ಬಂದು ವಾಸ್ತು ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ಸರಳ ವಿರಳ ಮಹಾವಾಸ್ತು ತಂತ್ರಗಳಿಂದ ನಿಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ಕೊಡ್ತೀನಿ, ವಾಸ್ತು ಬಲಪಡಿಸ್ತೀನಿ, ನಿಮ್ಮ ಜೀವನದಲ್ಲಿ ಅಪಾರ ಅಭಿವೃದ್ಧಿಯನ್ನು ತಂದು ಕೊಡ್ತೀನಿ. ವಾಸ್ತುಗೋಸ್ಕರ ನನ್ನನ್ನು ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಎಲ್ಲ ವಸ್ತುಗಳನ್ನು ನೋಡಿ ಸಮಾಧಾನ ಕೊಡ್ತೀನಿ. ಅದೇ ರೀತಿ ಇನ್ನೂ ಯಾರು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಹೊಸ ವರ್ಷದ ಪ್ರಯುಕ್ತ ಸಿದ್ಧಿ ಪೂಜೆಗೆ ಇಡಿಸ್ತಾ ಇದ್ದೀನಿ, ಈಗಲೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನಿಮ್ಮ ಒಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಎಲ್ಲರ ಮನೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇರ್ತಾರಲ್ಲ, ಅವರು ಕೂಡ ಈ ಸಂಚಿಕೆ ನೋಡಲಿ, ನಾನು ಹೇಳಿದ ರೆಮಿಡಿಗಳನ್ನು ಮಾಡಿಕೊಳ್ಳಿ, ಜೀವನದಲ್ಲಿ ಗೆಲುವನ್ನು ಕಾಣಲಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.